ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿರುವ 50 ದಿನಗಳ KS ಮತ್ತು IAS ತರಬೇತಿ ಶಿಬಿರ ಇಂದಿಗೆ ಕೊನೆಗೊಳ್ತಾ ಇದೆ. ಈ ಒಂದು ಸಮಾರೋಪ ಸಮಾರಂಭಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ನೆರವೇರಿಸಿಕೊಡಲಿದ್ದಾರೆ. ರಘು, ಸಹಾಯಕ ಪ್ರಾಧ್ಯಾಪಕರು, ಲಲಿತಾ ಕಲಾ ಕಾಲೇಜು, ಮೈಸೂರು ವಿಶ್ವವಿದ್ಯಾನಿಲಯ. ಶ್ರೀ ಗಣಪತಿ ಶ್ರೀ ಗಣಪತಿ ಸೂರಪತಿ ಶ್ರೀ ಗಣಪತಿ ಸೂರಪತಿ ಸಿದ್ಧಿವಿನಾಯಕ ನಮೋಸ್ತುತೆ ಶ್ರೀ ಗಣಪತಿ. ತಮ್ಮೊಂದು ಶುಶ್ರಾವ್ಯ ಕಂಠದಿಂದ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂಥ ಶ್ರೀ ರಘು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವಾಗ ಸ್ವಾಗತ ಮತ್ತು ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ನಮ್ಮ ಕೇಂದ್ರದ ಸಂಯೋಜನಾಧಿಕಾರಿಗಳಂತ ಶ್ರೀ ಸತ್ಯನಾರಾಯಣ ಗೌಡ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ, ನಮ್ಮ ಗೌರವಾನ್ವಿತ ಕುಲಪತಿಗಳ ಪರವಾಗಿ ಎಲ್ರಿಗೂ ಆತ್ಮೀಯ ಸುಸ್ವಾಗತವನ್ನು ನಾನು ಕೋರ್ತೇನೆ. ಗೌರವಾನ್ವಿತರೇ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಮಾನ್ಯ ಕುಲಪತಿಗಳ ನೇರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂಥ ಒಂದು ಕೇಂದ್ರ. ಅವರ ಇಚ್ಛೆಯಂತೆ ಅವರು ಯಾವ ರೀತಿ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಕಾಲಕಾಲಕ್ಕೆ ಕೊಡುವಂಥ ಆದೇಶದ ಮೇರೆಗೆ ನಡ್ಕೊಂಡು ಹೋಗ್ತಾ ಇದೆ. ಅನೇಕ ತರಬೇತಿ ಕಾರ್ಯಕ್ರಮವನ್ನು ಸಾಹೇಬರು ಬಂದ ಮೇಲೆ ನಾವು ಹಮ್ಮಿಕೊಂಡು ಮಾಡಿಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ IAS ಮತ್ತು KS ಈಗ 2026ನೇ ಸಾಲಿನಲ್ಲಿ ತೆಗೆದುಕೊಳ್ಳುವಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂಥೇಳಿ 50 ದಿನದ ತರಬೇತಿ, ಅತ್ಯುತ್ತಮ ಗ್ರಂಥಾಲಯ ಸೌಲಭ್ಯ, ಹೊರಗಡೆಯಿಂದ ಬಂದಂಥವ್ರಿಗೆ ಉಳ್ಕೊಳ್ಳೋದಕ್ಕೆ ವಸತಿ ಅವರ ಕೈಗೆಟುಕುವಂಥ ವೆಚ್ಚದಲ್ಲಿ ಕೊಡುವಂಥ ಸೌಕರ್ಯ, ಇವೆಲ್ಲವೂ ಕೂಡ ನಮ್ಮ ಕುಲಪತಿಗಳ ಮಾರ್ಗದರ್ಶನದಲ್ಲಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ಒಂದು 50 ದಿನದ ತರಬೇತಿಯ ಗುಣಮಟ್ಟ, 50 ದಿನದ ತರಬೇತಿಲಿ ಏನೇನು ನಡೀತು ಅನ್ನೋದ್ರ ಬಗ್ಗೆ ಸಾಧ್ಯ ಆದರೆ ಒಬ್ಬರು ಇಬ್ಬರು ಯಾರು ಹುಡುಗರು ಅಭಿಪ್ರಾಯನ ವ್ಯಕ್ತಪಡಿಸ್ಬೋದು ಅಂತ ಹೇಳಿ, ಈಗ ಇರೋ ಗಣ್ಯರನ್ನ ತಮಗೆ ಪರಿಚಯ ಯಾತಕ್ಕೆ ಮಾಡಿ, ನೀವು ಮುಂದಕ್ಕೆ ಈ ರೀತಿ ಆಗಬೇಕು ಅಂತ, ನಾವು ಮುಂದಕ್ಕೆ ಈ ರೀತಿ ಆಗಬೇಕು, ನಿಮ್ಗೆ ಈಗಲೇ ಒಂದು ಸ್ಪಷ್ಟವಾದ ಚಿತ್ರಣ ನಿಮಗೆ ಮೂಡಿ ಬರಬೇಕು, ನಾವೇನಾಗಬೇಕು, ನಾವು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ. ಭಾರತದ ಸರ್ವಶ್ರೇಷ್ಠ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ರೂವಾರಿ ಪ್ರೊಫೆಸರ್ ಶರಣಪ್ಪ ವೈದ್ಯನಾಥ ಹಲ್ಸೆ ಅವರು ಬಂದ ಮೇಲೆ 60 ಕೋರ್ಸ್ಗಳನ್ನ ಹೊಸದಾಗಿ ಓಪನ್ ಮಾಡಿದರು. ವಿಜ್ಞಾನ ಮಾಡ್ಕೊಂಡಾದ್ಮೇಲೆ ನಾವೆಲ್ಲಿ ಹೋಗಬೇಕು, ನಾವೇನು ಮಾಡಬೇಕು, ಯಾಕೆ ಆರ್ಟ್ಸ್ಗಾದರೆ ಎಲ್ಲೋ ಒಂದು ಕಡೆ ನಾವು ಮಾಡ್ಕೋಬೋದು, ಸೈನ್ಸ್ಗೆ ನಮಗೇನಿದೆ ಅಂತ ಅನ್ನೋ ಭಾವನೆ ನಮ್ಮ ಮಕ್ಕಳಲ್ಲಿತ್ತು. ಅದೆಲ್ಲನೂ ಅವರು ತೊಡೆದಾಕಿ ಎಲ್ಲನೂ ಇಲ್ಲೇ ನೀವು ಮಾಡ್ಕೊಳ್ಳಿ, ಬಿಡುವಿನ ಸಮಯದಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ನೀವು ನಡೆಸ್ಕೊಂಡು ನೀವು ಕಲ್ತ್ಕೊಳ್ಳಿ ಅಂಥೇಳಿ ಅವ್ರ ಕೈಗೆಟ್ಕೋ ವೆಚ್ಚದಲ್ಲೇ ಇದನ್ನು ಎಲ್ಲ ಕೋರ್ಸ್ಗಳನ್ನೂ ಇಲ್ಲೇ ತೆಗೆದಿರೋದು ಒಂದು ಅವರ ಹೆಗ್ಗಳಿಕೆ. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ A+ ಮಾನ್ಯತೆ ಬಹುಶಃ ಪ್ರೊಫೆಸರ್ ಅವರ ದೀರ್ಘಕಾಲದ ಅನುಭವ ಮತ್ತು ಆಡಳಿತದಲ್ಲಿ ಅವ್ರಿಗಿರುವಂಥ ಇದು ಕಮಿಟ್ಮೆಂಟ್ಸು, ಯಾವ ರೀತಿ ಇದು ಮಾಡಬೇಕು, ನಮ್ಮ ವಿಶ್ವವಿದ್ಯಾನಿಲಯನ ಯಾವ ರೀತಿ ರೂಪಿಸಬೇಕು ಅನ್ನೋ
ಕಮಿಟ್ಮೆಂಟಿಂದ ಇಷ್ಟೊಂದು ಇದಾಗಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಎಲ್ಲ ಮಾನ್ಯತೆ ದೊರಕಿದೆ. ಬಿಗಿಯಾದ ಆಡಳಿತ, ತೋರಿಕೆ ಇಲ್ಲ, ಆಡಂಬರಗಳಿಲ್ಲ, ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಪ್ರೊಫೆಸರ್ ಶರಣಪ್ಪ ವೈದ್ಯನಾಥ ಹಲ್ಸೆ ಅವರು ಕಾರ ಮೂವಿಗೆ ಆಧುನಿಕ ಸ್ಪರ್ಶ, ಹಸಿರೀಕರಣ, ಎಲ್ಲೆಲ್ಲೂ ಹಸಿರೀಕರಣ, ಸ್ವಚ್ಛತೆ, ಹೀಗೆ ಶೈಕ್ಷಣಿಕ ಮತ್ತು ಆಡಳಿತ ವಿಷಯಗಳಲ್ಲಿ ಕ್ಷಣ ಮಾತ್ರದಲ್ಲಿ ಕಠಿಣ ನಿರ್ಧಾರ ತೆಗೆದುಕೊಳ್ಳುವಂಥ ವ್ಯಕ್ತಿತ್ವ, 27 ವರ್ಷದ ದೀರ್ಘಕಾಲದ ಅನುಭವ, 35 ವರ್ಷಗಳ ಬೋಧನಾನುಭವ, 20 ಸಂಶೋಧನಾ ಕ್ಷೇತ್ರದಲ್ಲಿ 27 ವರ್ಷಗಳ ಅನುಭವ, 20 ಜನ MPhil ಪದವಿ ಪಡೆದಿದ್ದಾರೆ, 20 ಜನ PhD ಪದವಿ ಪಡೆದಿದ್ದಾರೆ, 10 ಸಂಶೋಧನಾ ವಿದ್ಯಾರ್ಥಿಗಳು ಇವರ ಮಾರ್ಗದರ್ಶನದಲ್ಲಿ ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ. ದಾವಣಗೆರೆ ಯೂನಿವರ್ಸಿಟಿ ಇಡೀ ವರ್ಲ್ಡ್ ಇದಕ್ಕೆ ಗ್ಲೋಬಲ್ ಎಜುಕೇಷನ್ ಫೇರ್ ಮೂಲಕ ಅದನ್ನು ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋದ ಕೀರ್ತಿ ಇವ್ರದ್ದು. ಪಾತ್ರರಾಗಿರೋ ಪ್ರೊಫೆಸರ್ ಹಲ್ಸೆ ಸಾಹೇಬ್ರನ್ನ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ನೀವೆಲ್ಲ ಎದುರು ನೋಡ್ತಾ ಇರೋವಂಥ ನಮ್ಮ ಕರ್ನಾಟಕದ ಹಿರಿಯ IAS ಅಧಿಕಾರಿಗಳು, ಅತ್ಯುತ್ತಮ ಆಡಳಿತಾಧಿಕಾರಿಗಳು ಆದಂಥ KA ದಯಾನಂದ್ ಅವರು. KA ದಯಾನಂದ್ ಕೆಸ್ತೂರು ಕೊಪ್ಪಲು, KR ನಗರ ತಾಲೂಕಿನ ಕೆಸ್ತೂರು ಕೊಪ್ಪಲು, ಪೂಜ್ಯರಾದ ಅಪ್ಪಾಜಿಗೌಡ ಮತ್ತು ಸಣ್ಣ ಕಾಳಮ್ಮ ದಂಪತಿಗಳ ಸುಪುತ್ರರು. ದ್ವಿತೀಯ ದರ್ಜೆ ಸಹಾಯಕರಾಗಿ ಮಾಲೂರು ಪ್ರಥಮ ದರ್ಜೆ ಕಾಲೇಜಿಗೆ ಅವರು ಮೊದಲು ಸರ್ಕಾರಿ ಕೆಲಸಕ್ಕೆ ಸೇರಿದರು. ಯಾವುದೇ ಕೆಲಸ ಅಲ್ಲ, ಪ್ರತಿಯೊಂದಕ್ಕೂ ನೀವು ಅರ್ಜಿ ಹಾಕೋಬೇಕು, ಸೇರ್ಕೋಬೇಕು ಅನ್ನೋ ಸಾಹೇಬ್ರು ಹೇಳ್ತಾರೆ ಏನು ಅಂತ ಅನ್ನೋದ್ರ ಬಗ್ಗೆ. ಪ್ರೌಢಶಾಲಾ ಶಿಕ್ಷಕರಾಗಿ ಚೆನ್ನಿಗ ಮೂಡಿಗೆರೆ ತಾಲೂಕಲ್ಲಿ ಮಾಡಿದರು. ಅದಾದಮೇಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಲ್ಲೇ ಅಸಿಸ್ಟೆಂಟ್ ಕಮಿಷನರ್ ಆದರು. KS ನೇರವಾಗಿ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಆಗಿ ಅಲ್ಲೇ ಅಸಿಸ್ಟೆಂಟ್ ಕಮಿಷನರ್ ಆಗಿ ಅವರು ಆಯ್ಕೆ ಆದರು. ಅಪರ ಜಿಲ್ಲಾಧಿಕಾರಿಗಳಾಗಿ ಮಂಗಳೂರಿನಲ್ಲಿ ಕೆಲಸ ಮಾಡಿದರು. ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ, ಅಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ CEO ಆಗಿ ಕೆಲಸ ಮಾಡಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಯುಕ್ತರಾಗಿ, ಮುಜರಾಯಿ ಇಲಾಖೆ ಆಯುಕ್ತರಾಗಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ BCM ಇಲಾಖೆ ಆಯುಕ್ತರಾಗಿ, ವಿಶೇಷ ಆಯುಕ್ತರಾಗಿ BBMP, ಜಿಲ್ಲಾಧಿಕಾರಿಗಳಾಗಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ 2 ಸಾರಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾದರು. ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದರು. ಚಿಕ್ಕಮಗಳೂರು ಜಿಲ್ಲೆ ಇಲ್ಲೇ ಇದ್ದಾಗ ನಕ್ಸಲ್ ಚಟುವಟಿಕೆ ತೀವ್ರವಾಗಿದ್ದ ಸಂದರ್ಭದಲ್ಲಿ ಅರಣ್ಯ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಿ ಅತಿ ಹೆಚ್ಚು ಜನರಿಗೆ ಹಕ್ಕುಪತ್ರ ನೀಡಿದಂಥ ಇಡೀ ರಾಷ್ಟ್ರದಲ್ಲೇ ಮೊದಲನೇ ಜಿಲ್ಲೆ ಅಂತ ಮಾಡಿದ್ದು ಡಾಕ್ಟರ್ ದಯಾನಂದ್ ಅವರು. ಲಕ್ಷಾಂತರ ಬಡ ಹಿಂದುಳಿದ ಮಕ್ಕಳಿಗೆ ಆರ್ಥಿಕ ಮತ್ತು ಶೈಕ್ಷಣಿಕ ಭಾಷೆ ಕೀಳರಿಮೆ ಹೋಗಲಾಡಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸೋ ಬಗ್ಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅರಿವು ತರಬೇತಿ ಕಾರ್ಯಕ್ರಮ, ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ದಯಾನಂದ IAS ಉಚಿತ ವಾಚನಾಲಯ ಗ್ರಂಥಾಲಯವನ್ನು ಪ್ರಾರಂಭ ಮಾಡಿ ಇವತ್ತಿಗೂ ಕೂಡ ಅದು ಶಿವಮೊಗ್ಗದ ಬಡ ಕೊಳಚೆ ಪ್ರದೇಶದ ಮಕ್ಕಳಿಗಾಗಿ ವಾರಾಂತ್ಯದ ಸ್ಕಿಲ್ ಸ್ಕೂಲನ್ನು ಪ್ರಾರಂಭಿಸಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾಯಿದೆ. ಇಂಥ ಒಬ್ಬರು ಹಿರಿಯ ಅಧಿಕಾರಿಗಳು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಂದು ಅವ್ರನ್ನ ನಾನು ಗೌರವಪೂರ್ವಕವಾಗಿ ನಮ್ಮ ಗೌರವಾನ್ವಿತ ಕುಲಪತಿಗಳ ಪರವಾಗಿ ಅವ್ರಿಗೆ ಸ್ವಾಗತವನ್ನು, ನಿಮ್ಮೆಲ್ಲರ ಪರವಾಗಿ. ನಂದಿನಿ ಮೇಡಮ್ನವರು ಇಡೀ ಭಾರತಕ್ಕೆ ಪ್ರಥಮ ರ್ಯಾಂಕ್ ಕಳಿಸಿ IAS ಪಾಸ್ ಮಾಡಿದರು. ಈಗ ನಮ್ಮ ರಾಜ್ಯಕ್ಕೆ KS IAS ಟಾಪರ್ ಮೇಡಮ್ ರಾಮಾರಾಧ್ಯ ವೀಣಾ ದಂಪತಿಗಳ ಸುಪುತ್ರಿಯರಾದ ಐಶ್ವರ್ಯ ಅವರು, ಐಶ್ವರ್ಯ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೀನಿ. SLC ಪರೀಕ್ಷೆ ಇಲ್ಲೇ ಮಾಡಿದರು, 4ನೇ ರ್ಯಾಂಕು SLC ಪರೀಕ್ಷೆ. PUC ಪರೀಕ್ಷೆ 6ನೇ ರ್ಯಾಂಕು. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ BA ಅದರಲ್ಲಿ ಫಸ್ಟ್ ರ್ಯಾಂಕ್, ಮೊದಲನೇ ಸ್ಥಾನ. NTS ರಾಷ್ಟ್ರೀಯ ಮಟ್ಟದ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ನಲ್ಲಿ ದಕ್ಷಿಣ ಭಾರತದಲ್ಲೇ ಫಸ್ಟು ಮೇಡಮ್ ಅವರು. ಆಯ್ತಾಯ್ತಂಗೆ ರಿಸರ್ವ್ ಬ್ಯಾಂಕ್ಗೆ ಅಲ್ಲಿ ಮ್ಯಾನೇಜರ್ ಆಗಿ ಆಯ್ಕೆ ಆದರು. ನಂತರ ಕರ್ನಾಟಕ ಕೇಡರ್ಗೆ ಬರಬೇಕು ಅಂತೇಳಿ ಅವರು ಓದಿ ಅದೇ ರೀತಿ ಇದು ಮಾಡಿದರು. ಆಗ ಎಲ್ಲೆಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಬೆಸ್ಕಾಮಲ್ಲಿ, ಡೆಪ್ಟಿ ಕಮಿಷನರ್ ಆಗಿ ಮೈಸೂರು ನಗರ ಇದರಲ್ಲಿ, ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಾಗಿ ಮೈಸೂರು
ಇದರಲ್ಲಿ ವಲಯದಲ್ಲಿ, ಸಹಾಯಕ ಆಯುಕ್ತರು ಮಂಡ್ಯದಲ್ಲಿ, ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆಯ ಇದಾಗಿ, ಆಯುಕ್ತರು ಮಂಡ್ಯದಲ್ಲಿ ಆಯುಕ್ತರಾಗಿ, ವಿಶೇಷ ಜಿಲ್ಲಾಧಿಕಾರಿಗಳಾಗಿ ಬೆಂಗಳೂರು, ಹೀಗೆ ಅನೇಕ ಕಡೆ ಅವ್ರ ಕಾರ್ಯನಿಲ್ಲಿಸಿ ಯಾವ ರೀತಿ ಇದು ಮಾಡಿದ್ದಾರೆ ಅಂತ ಅನ್ನೋಕ್ಕೆ. ರಾಷ್ಟ್ರೀಯ ಪ್ರಬಂಧ ರಚನೆ, ಚರ್ಚಾ ಸ್ಪರ್ಧೆ, ರಸಪ್ರಶ್ನೆ ಇದರಲ್ಲಿ ಪ್ರಥಮ ಇವರು, ಎಲ್ಲ ಇದರಲ್ಲೂ ಇವರು ಪ್ರಥಮ ಇದು ಮಾಡೋದು. ರಾಜ್ಯ ಹೆದ್ದಾರಿಗಳ ಭೂ ಸ್ವಾಧೀನಕ್ಕೆ ಕೇಂದ್ರೀಕೃತ ಡೇಟಾಬೇಸ್ ರಚನೆ ಮತ್ತು ಕಾನೂನು ಕೋಶ ರಚನೆ. ಕೊಡಗಿನ ADC ಆಗಿ ಮಡಿಕೇರಿ ದಸರಾವನ್ನು ಯಶಸ್ವಿಯಾಗಿ ನಡೆಸಿದ 10 ದಿನಗಳ ಅವಧಿಯಲ್ಲಿ 2 ಲಕ್ಷ ಜನಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿಸುವಂಥ ಒಂದು ಸೌಲಭ್ಯವನ್ನು ಮೇಡಮ್ ಅವರು ADC ಕೊಡಗಿನಲ್ಲಿ ಇದಾದಾಗ ಮಾಡಿದರು. 80,000ಕ್ಕೂ ಹೆಚ್ಚು ಜನ ಸೇರಿದ್ದ ಕಾವೇರಿ ಪವಿತ್ರ ತೀರ್ಥೋದ್ಭವವನ್ನು ಯಶಸ್ವಿಯಾಗಿ ಅಲ್ಲಿ ನಡೆಸಿದರು ಕೊಡಗಿನಲ್ಲಿ. ಭಾಗಮಂಡಲದಲ್ಲಿ ಥೀಮ್ ಪಾರ್ಕ್ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಗೋತ್ರೀಕರಣ ಕಾರ್ಡ್ಗಳು, ಜಿಲ್ಲೆಯ ಬುಡಕಟ್ಟು ಗುಂಪುಗಳಿಗೆ ಆಧಾರ್ ಕಾರ್ಡ್ಗಳನ್ನು ವಿತರಣೆಯನ್ನು ಮಾಡಿದರು. ನಿರಂತರ ಅನುಸರಣೆ, ವಿಮರ್ಶೆಯ ಮೂಲಕ ಭೂಮಿ ಶ್ರೇಯಾಂಕ, AJSK ಶ್ರೇಯಾಂಕ ಮತ್ತು ಸಕಲ ಶ್ರೇಯಾಂಕಗಳಲ್ಲಿ ಈಗ ಕೊಡಗು ಮೊದಲ ಸ್ಥಾನದಲ್ಲಿ ಬರೋದಕ್ಕೆ ಅವರು ಸಹಾಯ ಮಾಡಿದರು. ಮೇಡಮ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಅವ್ರಿಗೆ ಸ್ವಾಗತವನ್ನು ಕೊಡ್ತೀನಿ. ಸರ್ ಎಷ್ಟು ಸರಳವಾಗಿ ಕೂತಾರು ನೋಡಿ. ಅವರು DC ಆಗಿ ಈಗ IAS ಅಲ್ಲಿ ಪ್ರಮೋಷನ್ ಆಗಿ ಇದಾಗಿ ಬಂದ ಸೀನಿಯರ್ ಆಫೀಸರ್ ಅವರು ಎಷ್ಟು ಸರಳವಾಗಿ ಕೂತವ್ರೆ. ಅವೆಲ್ಲ ನಿಮಗೂ ಸ್ವಲ್ಪ ಇದಾದರೆ ಜೀವನಕತೆಯಲ್ಲಿ ಅಳವಡಿಸ್ಕೊಳ್ಳೋಕೆ ಹೇಳಿದ್ದು. ಡಾಕ್ಟರ್ ಆನಂದ್ ಕುಮಾರ್ ಅವರು ಬೆಂಗಳೂರು ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಆಫ್ ಇವ್ಯಾಲ್ಯೂಯೇಷನ್ ಆಗಿ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಮುದ್ದೇನಹಳ್ಳಿಯಲ್ಲಿ ಆನ್ವಯಿಕ ವಿಜ್ಞಾನ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದಂಥವರು. ಡಾಕ್ಟರ್ ಆನಂದ್ ಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಆಫ್ ಇವ್ಯಾಲ್ಯೂಯೇಷನ್ ಆಗಿ ಬಂದು ಇದೀಗ ತಾನೇ ಒಂದು ತಿಂಗಳಲ್ಲಿ ಅವರು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಜಪಾನ್ನ ಹೊಕೈಡೋ ಯೂನಿವರ್ಸಿಟಿಯಲ್ಲಿ ಸೈನ್ಸ್ ಪ್ರಚಾರಕ್ಕಾಗಿ ಅವರು ಜಪಾನ್ ಸೊಸೈಟಿ ಆಫ್ ಪೋಸ್ಟ್ ಡಾಕ್ಟರಲ್ ಫೆಲೋ ಆಗಿದ್ದರು. 2011ರಿಂದ 2013ವರೆಗೆ USA ರಟ್ಚರ್ಸ್ ವಿಶ್ವವಿದ್ಯಾನಿಲಯದ ರಸಾಯನಶಾಸ್ತ್ರ ಮತ್ತು ರಾಸಾಯನಿಕ ಜೀವಶಾಸ್ತ್ರ ವಿಭಾಗದಲ್ಲಿ ಪೋಸ್ಟ್ ಡಾಕ್ಟರಲ್ ಅಸೋಸಿಯೇಟ್ ಆಗಿದ್ದರು. ಅದಲ್ಲದೆ DS ಕೊತಾರಿ ಪೋಸ್ಟ್ ಡಾಕ್ಟರಲ್ ಫೆಲೋ ಆಗಿ ಅವರು ಭಾರತೀಯ ವಿಜ್ಞಾನ ಸಂಸ್ಥೆಯ ಸಾವಯವ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮತ್ತು ಹೈದರಾಬಾದ್ ಯೂನಿವರ್ಸಿಟಿ ರಸಾಯನಶಾಸ್ತ್ರ ಶಾಲೆಯಲ್ಲಿ ಪ್ರೊಫೆಸರ್ ಗೋವರ್ಧನ್ ಮೆಹ್ತಾ ಅವರ ಮೇಲ್ವಿಚಾರಣೆಯಲ್ಲಿ ಅವರು ಕೆಲಸವನ್ನು ಮಾಡಿದರು. ಮೈಸೂರು ಯೂನಿವರ್ಸಿಟಿಯಲ್ಲಿ MSc ಪದವಿಯನ್ನು ಪಡೆದರು. ರಸಾಯನಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಅನೇಕ ವಿದ್ವತ್ಪೂರ್ಣ ಕೊಡುಗೆಗಳನ್ನು, ಗೌರವಗಳಿಂದ ಫೆಲೋಶಿಪ್ಗಳನ್ನು ಅವರು ಕೊಟ್ಟು ಗುರುತಿಸಲಾಗಿದೆ. ಲಕ್ಷ್ಮೀನಾರಾಯಣ್ ಯಾದವ್, ಅನುಪ್ರಾಗ್ ಎಲ್ಲರೂ ನಾನು ಗೌರವಪೂರ್ವಕವಾಗಿ, ನಾಗೇಶ್ ಪಾಣತಲೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೀನಿ. ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಬೇಕು, ನನಗೆ ಶ್ರೀರಾಮ ಕ್ಷಮಿಸಿ. ಸೊ ಮಕ್ಕಳ, ಈಗ ನಿಮಗೆ ಈ 50 ದಿನದ ತರಬೇತಿ ಏನು ಸರ್ ಹೇಳಿದರು, ನೀವು ಬರೋನಾಗಿ ಯಾಕೆ ಬಂದ್ರಿ, ಹೋಗೋನಾಗಿ ಹೋಗ್ತಾ ಇದ್ದೀರಿ, ಅದು ಹೇಳಬೇಕು ಅಂತ ಮೊದಲು ಅಲ್ವಾ ಸರ್ ಹೇಳಿದ್ರಿ ಮೊದಲು. ಆಮೇಲೆ ಹೇಳ್ತಾರೆ ಈಗ ಪುಸ್ತಕಗಳನ್ನ ಈಗ ನಿಮಗೆ ಅತ್ಯಂತ ಅಮೂಲ್ಯವಾಗಿ ನೆನ್ನೆ ಬೆಳಿಗ್ಗೆ ಆರ್ಡ್ರ್ ಮಾಡಿದರು. ನೆನ್ನೆವರೆಗೂ ನಮಗೆ ಬುಕ್ಕು ಕೊಡ್ತೀವೋ ಹಾರ್ಡ್ ಕಾಪಿ ಕೊಡ್ತೀವೋ ಅನ್ನೋ ಇದಿತ್ತು. ವೈಶಾಂತ ಯಾವ ಕಾರಣಕ್ಕೂ ಮಕ್ಕಳಿಗೆ ಕೊಡೋದು ನಿಲ್ಲಿಸ್ಬೇಡಿ, ಮೊದಲು ಕೊಡಿ. ಅವ್ರು ಎಷ್ಟು ಇದಾರುವಾಗಲಿ ನೀವು ಮಾಡಿಕೊಡಿ, ನಾನು ಉಳಿದಿದ್ದೆಲ್ಲ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಆಗ ನೆನ್ನೆ 11 ಗಂಟೆಲಿ ಕೊಟ್ಟಿದ್ದು, ಇಷ್ಟು ಜಲ್ದಿ ಅವ್ರು ಮಾಡ್ಕೊಂಡು ಬಂದು ಕೊಟ್ಟಾರೆ. ಇದು ಇವ್ರಿಗೆ ನಮ್ಮ ಈ ಒಂದು ನಿಮಗೆಲ್ಲ ಒಂದು ಇದು ಮಾಡ್ತಾಯಿರೋ ನಮ್ಮ ಮಕ್ಕಳ ಪತಿಗಳಿಗೆ ಮುಕ್ತ ಭಂಡಾರ ಅಧ್ಯಯನ ಪುಸ್ತಕವನ್ನು ಬಿಡುಗಡೆಗೊಳಿಸಿದ ಗಣ್ಯರಿಗೆ ಧನ್ಯವಾದಗಳು. ವೇದಿಕೆಯ ಮೇಲೆ ನೆರೆದಿರುವಂತಹ ನಮ್ಮೆಲ್ಲರಿಗೂ ಕೂಡ ಇದುವರೆಗೂ ಬಹಳ ಸವಿಸ್ತಾರವಾಗಿ ಮಾರ್ಗದರ್ಶನ ನೀಡಿದಂತಹ ದಯಾನಂದ್ ಸರ್ ಅವರೇ, ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಕುಲಪತಿಗಳಾದಂತಹ ಶರಣಪ್ಪ ವಿ ಹಲಸೆ ಸರ್ ಅವರೇ, ಮಾನ್ಯ ಪರೀಕ್ಷಾಂಗದ ಕುಲಸಚಿವರೇ,
ಮತ್ತು ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಮತ್ತು ನಿಮ್ಮೆಲ್ಲರ ಮೆಚ್ಚಿನ ಗುರುಗಳಾದಂತಹ ಜೈನಹಳ್ಳಿ ಸತ್ಯನಾರಾಯಣ ಗೌಡ ಸರ್ ಅವರೇ, ಎಲ್ಲರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಇದುವರೆಗೆ ದಯಾನಂದ್ ಸರ್ ಅವರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಹೇಗೆ KS ಪರೀಕ್ಷೆಯನ್ನು ಬರೆಯುವುದು, ಹೇಗೆ ಪರೀಕ್ಷೆಗಳಿಗೆ ತಯಾರಿ ನಡೆಸೋದು ಅಂತ ಎಲ್ಲ. ಆದ್ದರಿಂದ ಈ ಒಂದು ಸೆಷನ್ನಲ್ಲಿ ನಾನು ಸ್ವಲ್ಪ ಡೀಪಾಗಿ ಹೇಗೆ ಪ್ರಿಪ್ರೇಷನ್ಸ್ ಆಗೋದು, ಹೇಗೆ ತಯಾರಿಯನ್ನು ನಡೆಸೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಮಗೆ ತಿಳಿಸ್ತೀನಿ. ಇದೇನಿಲ್ಲ, ಇದು ಮುಖ್ಯವಾಗಿ ವಿಚಾರ ವಿನಿಮಯ ಸೆಷನ್ ಆಗಿರುತ್ತೆ. ಇಟ್ ವಿಲ್ ಬಿ ಅನ್ ಇಂಟರಾಕ್ಟಿವ್ ಸೆಷನ್. ನೀವೆಲ್ಲರೂ ಕೂಡ ಇದುವರೆಗೆ ಬಹುಶಃ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಏನು ತರಬೇತಿ ಕಾರ್ಯಾಗಾರ ಇದೆ, ಇದನ್ನು KSOU ನಮ್ಮ ಮಾನ್ಯ VC ಅವರು ಮತ್ತು ಜೈನಹಳ್ಳಿ ಸತ್ಯನಾರಾಯಣ ಗೌಡರವರು ಮತ್ತು ಇನ್ನಿತರೆ ಅಧ್ಯಾಪಕ ವೃಂದದವರು ಎಲ್ಲರೂ ಕೂಡ ಬಹಳ ಕೂಲಂಕುಷವಾಗಿ ಮತ್ತು ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ನಾನು ಕೇಳಲ್ಪಟ್ಟೆ. ನಮ್ಮ ಜೈನಹಳ್ಳಿ ಸತ್ಯನಾರಾಯಣ ಗೌಡ ಸರ್ ಅವರಂತೂ ಮೈಸೂರಿನ ಜ್ಞಾನಬುತ್ತಿ ಅಂತ ಮೊದಲು ಸಂಸ್ಥೆಯನ್ನು ನಡೆಸ್ತಾ ಇದ್ದರು. ಸೊ ಮೈಸೂರಿನ ಬಹಳಷ್ಟು KAS IAS ಆಫೀಸರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಗುರು ಸಮಾನರು. ಎಲ್ಲರೂ ಕೂಡ ಇವರು ತಟ್ಟದೇ ಇರೋಂತಹ ಒಂದು ಮೈಸೂರಿನ ಅಧಿಕಾರಿಗಳೇ ಇಲ್ಲ ಅಂತ ಹೇಳಬಹುದು. ಆ ರೀತಿಯಾಗಿ ಎಲ್ಲರ ಒಂದು ಯಶಸ್ಸಿನ ಹಿಂದೆ, ಎಲ್ಲರ ಒಂದು ಸಾಧನೆಯ ಹಿಂದೆ ನಮ್ಮ ಗುರುಗಳಿದ್ದಾರೆ ಅಂತ ಹೇಳಬಹುದು. ಆದ್ದರಿಂದ ನೀವೆಲ್ಲರೂ ಕೂಡ ನಾಗರಿಕ ಸೇವಾ ಪರೀಕ್ಷೆಗಳನ್ನ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ, ಉತ್ತಮ ಅಧಿಕಾರಿಗಳಾಗಬೇಕು ಅಂತ ಅನ್ಕೊಂಡಿದ್ದೀರಾ. ಈ ಒಂದು ಆಲೋಚನೆ ನಿಮಗೆ ಯಾಕೆ ಬಂತು ಅಂತ ತಿಳ್ಕೊಳ್ಬಹುದಾ? ಎನಿವನ್? ನೋಡಿ, ನೀವೆಲ್ಲ ಆಫೀಸರ್ ಆಗ್ಬೇಕಾಗಿರೋರು, ಇಡೀ ಒಂದು ಜಿಲ್ಲೆಯನ್ನ ಮುನ್ನಡೆಸಬೇಕಾಗಿರೋರು, ದೊಡ್ಡ ದೊಡ್ಡ ಇಲಾಖೆಗಳನ್ನ ಮುನ್ನಡೆಸಬೇಕಾಗಿರೋರು, ನೀವು ಒಂದು ಆನ್ಸರ್ ಹೇಳೋದಕ್ಕೆ ನೀವು ಭಯ ಪಡ್ಕೊಂಡು ಹೇಳಿ. ಸರ್ ಹೇಳಿದಾಗೆ ನಮಗೂ ಅಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನು ಬಗೆಹರಿಸ್ಬೇಕಂದ್ರೆ ಶಾಶ್ವತವಾಗಿ ಸಮಸ್ಯೆ ಪರಿಹಾರ ಅದಕ್ಕೆ ನಾನು ಹೇಳ್ತೀನಿ. ಖಂಡಿತ. ನೋಡಿ, ಜ್ಞಾನದ ಹಸಿವು ಎಂತಹ ಒಂದು ಉತ್ತಮ ರೀತಿಯಲ್ಲಿ ಸಕಾರಾತ್ಮಕವಾಗಿ ಅವರವರ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದೆ. ಇನ್ಯಾರಾದ್ರೂ? ಸರಿ, ಬಹಳ ಉತ್ತಮವಾದಂತಹ ಉತ್ತರಗಳು ನಮಗೆ ಲಭಿಸಿತ್ತು. ಹೌದು ಸ್ನೇಹಿತರೆ, ಜೀವನದಲ್ಲಿ ಒಂದು ಗುರಿ ಇರುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸವಿ ಕನಸುಗಳಿರಬೇಕು, ಸವೆಯಲಿ ಬದುಕು ಅಂತ ನಮ್ಮ ಕವಿಗುರುಗಳು ಹೇಳ್ತಾರೆ. ಹೌದು, ಸವಿ ಕನಸುಗಳು ಅಂತ ಹೇಳಿದ್ರೆ ಏನಾದರೂ ಒಂದು ಗುರಿ ಇರಬೇಕು, ನಿಶ್ಚಳವಾದಂತಹ ಗುರಿ ಇರಬೇಕು. ಗುರಿ ಅಂತ ಹೇಳಿದ್ರೆ ಒಂದು ಉದಾತ್ತವಾದಂತಹ ಉನ್ನತವಾದಂತಹ ಗುರಿ ಇರಬೇಕು. ನಾವು ಹೇಗೆ ಗುರಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ಗುರಿಯಿಂದ ಸಮಾಜದ ಕಟ್ಟ ಕಡೆಯ ಮನುಷ್ಯನ ಜೀವನ ಹಸನಾಗಬೇಕು, ಅವನ ಮುಖದಲ್ಲಿ ಮುಗುಳ್ನಗೆ ಮೂಡಬೇಕು. ಅಂತಹ ಒಂದು ಗುರಿಯನ್ನು ನಾವು ಇಟ್ಕೊಳ್ಬೇಕು. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ತಾರೆ. ಅಂದರೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಬೇರೆಯವರಿಗೆ, ಸಮಾಜಕ್ಕೆ ನಾವು ಉಪಕಾರವನ್ನು ಮಾಡುವ ರೀತಿ ನಮ್ಮ ಗುರಿ ಇರಬೇಕು. ನೀವೆಲ್ಲರೂ ಕೂಡ ಈ ಒಂದು ಸಿವಿಲ್ ಸರ್ವಿಸಸ್ IAS KS ಎಕ್ಸಾಮ್ನಲ್ಲಿ ಉತ್ತೀರ್ಣರಾಗಬೇಕು, ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅಂತ ಗುರಿ ಇಟ್ಕೊಂಡಿದ್ದೀರಾ. ಖಂಡಿತ ಇದೊಂದು ಉತ್ತಮವಾದಂತಹ ಗುರಿ. ದೇಶದ ಭವಿಷ್ಯತ್ತನ್ನೇ ಬದಲಾಯಿಸಬಹುದಾದಂತಹ ಗುರಿ. ಚಿಕ್ಕ ಗುರಿ ಅಂತ ಖಂಡಿತ ಅನ್ಕೊಳ್ಬೇಡಿ. ದೇಶದ ಭವಿಷ್ಯ ಇದು ಚೇಂಜ್ ಮಾಡಬಹುದು. ಆದ್ರಿಂದ ಈ ಒಂದು ಗುರಿಯನ್ನ ನೀವು ಹೇಗೆ ಸಾಧಿಸಬೇಕು ಅಂತ ಹೇಳಿದ್ರೆ, ನಿಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಕೂಡ ನೀವು ಈ ಗುರಿಯ ಬಗ್ಗೆನೇ ಆಲೋಚನೆ ಮಾಡಬೇಕು. ನಿಮ್ಮ ದೇಹದ ಕಣಗಳಲ್ಲೂ ಕೂಡ ಈ ಗುರಿಯನ್ನು ಹೇಗೆ ಸಾಧಿಸಬಹುದು ಅನ್ನೋದೇ ನಿಮ್ಮ ಒಂದು ಮೂಲ ಧ್ಯೇಯವಾಗಿರಬೇಕು. ಕಾಯ ವಾಚ ಮನಸ ಗುರಿಯನ್ನ ಹೇಗೆ ಸಾಧಿಸಬೇಕು, ನಾನು ಹೇಗೆ ಓದಬೇಕು, ಹೇಗೆ ನನ್ನ ವ್ಯಕ್ತಿತ್ವವನ್ನು ಇದರೊಂದಿಗೆ ಉತ್ತಮವಾಗಿ ರೂಪಿಸ್ಕೊಳ್ಬೇಕು ಅನ್ನೋದೇ ನಿಮ್ಮ ಒಂದು ಗುರಿಯಾಗಿರಬೇಕು. ನಮ್ಮ ಮಾಜಿ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಏಮ್ ಫಾರ್ ದಿ ಸ್ಕೈ, ಯು ವಿಲ್ ಅಟ್ ಲೀಸ್ಟ್ ಲ್ಯಾಂಡ್ ಅಮಾಂಗ್ಸ್ ದಿ ಸ್ಟಾರ್ಸ್. ನೀವು ಆಕಾಶಕ್ಕೆ ಗುರಿ ಇಟ್ಟರೆ ನಕ್ಷತ್ರಗಳಿಗೆ ನಡುವೆಯಾದರೂ ಕೂಡ ನೀವು ಗಮ್ಯವನ್ನ ಕಾಣ್ತೀರ ಅಲ್ವಾ? ಎಷ್ಟು ನಿಜ ಅಲ್ವಾ? ಯಾವಾಗಲೂ ಅಂತಹ ಒಂದು ಉನ್ನತವಾದಂತಹ ಗುರಿ ನಿಮ್ಮದಾಗಿರಬೇಕು. ಆಯಿತು, ನೀವೆಲ್ಲ ಇವಾಗ ಗುರಿ ಇಟ್ಕೊಂಡಿದ್ದೀರಾ. ಇದಕ್ಕೆ ಪೂರಕವಾದಂತಹ
ವ್ಯಾಸಂಗದ ವಾತಾವರಣ ಕೂಡ ಇದೆ, ಎಲ್ಲರೂ ಬಹಳಷ್ಟು ಚೆನ್ನಾಗಿ ಓದ್ತಾ ಇದ್ದೀರಾ. ಆದರೆ ನೋಡಿ, IAS ಅಥವಾ KS ಬಗ್ಗೆ ನೀವು ನೆನ್ಪಿಟ್ಕೊಳ್ಬೇಕಾದಂತಹ ಮತ್ತೊಂದು ಮುಖ್ಯವಾದಂತಹ ಅಂಶ ಅಂತ ಹೇಳಿದ್ರೆ, ಈ ಪರೀಕ್ಷೆ ಈ ಸಲ ಕಟ್ಟಿದ್ದೀನಿ, ಈ ಸಲ ಪಾಸ್ ಆಗುತ್ತೆ ಅಂತ ಖಂಡಿತ ನೀವು ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೀವು ರ್ಯಾಂಕ್ ಸ್ಟೂಡೆಂಟ್ ಆಗಿರಬಹುದು ಅಥವಾ ಬಹಳ ಉತ್ತಮವಾಗಿ ಬರೆದಿರಬಹುದು, ಆದರೆ ಒಂದು ಲಕ್ ಫ್ಯಾಕ್ಟರ್ ಕೂಡ ಮ್ಯಾಟರ್ ಆಗುತ್ತೆ. ಆದ್ದರಿಂದ ಅಂದರೆ ನೀವು ಈ ಸಾಧನೆಯ ಒಂದು ಹಾದಿಲಿ ನಡೀತಾ ಇರಬೇಕಾದ್ರೆ ಅನೇಕ ವಿಘ್ನಗಳು ಬರುತ್ತೆ, ನಿಮಗೆ ಅನೇಕ ರೀತಿಯ ಅಡೆತಡೆಗಳು ಬರುತ್ತೆ. ಆದರೆ ನೀವು ಯಾವುದಕ್ಕೂ ಕೂಡ ಜಗ್ಗಬಾರ್ದು, ಕುಗ್ಗಬಾರ್ದು. ಜಗ್ಗದೆಯೇ ಕುಗ್ಗದೆಯೇ ನುಗ್ಗಿ ನಡೆ ಮುಂದೆ ಅನ್ನೋ ರೀತಿ ನೀವು ಮುಂದೆ ನಡೀತಾ ಇರಬೇಕು. ಯಾವುದಕ್ಕೂ ಕೂಡ ಜಗ್ಗಬಾರ್ದು. ಅನೇಕ ಸಲ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ನಕಾರಾತ್ಮಕ ಆಲೋಚನೆಗಳು ಬರುತ್ತೆ ನಿಮಗೆ. ಅಯ್ಯೋ ನನ್ನಿಂದ ಸಾಧ್ಯನಾ ಇದು, ಅಯ್ಯೋ ಎಷ್ಟೊಂದು ಕಷ್ಟ ಇದೆಪ್ಪ, ಅವ್ರು ಅಲ್ಲಿ ಕೋಚಿಂಗ್ ತೊಗೊಂಡಿದ್ರು, ಡೆಲ್ಲಿಗೆ ಹೋಗಿ ಕೋಚಿಂಗ್ ತೊಗೊಂಡು ಬಂದರು, ಅವ್ರು ಚೆನ್ನಾಗಿ ಓದಿದ್ರು, ಇವ್ರ ಮನೇಲಿ ತುಂಬ ಸಪೋರ್ಟ್ ಮಾಡಿದ್ರು, ಅವ್ರು ತುಂಬ ಶ್ರೀಮಂತರು, ಮೊದಲಿಂದನೂ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದಾರೆ, ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಆಯಿತು. ಖಂಡಿತ ಯಾವ ಕೀಳರಿಮೆಗಳನ್ನು ಕೂಡ ನೀವು ಇಟ್ಕೊಳ್ಬೇಡಿ. ನಾವು ಸಾಧಿಸಬಹುದು ಅಂತ ಅಷ್ಟು ಒಂದು ಸ್ಟ್ರಾಂಗ್ ವಿಲ್ ನಿಮ್ಮಲ್ಲಿ ಇದ್ದರೆ, ಕಠಿಣ ಪರಿಶ್ರಮ ನಿಮ್ಮ ಜೊತೆಗಿದ್ರೆ, ಇಡೀ ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ಕೂಡ ನೀವು ನಿಮ್ಮ ಗುರಿಯನ್ನು ಸಾಧಿಸೋಕ್ಕೆ ನಿಮ್ಮೊಂದಿಗೆ ನಿಲ್ತವೆ. ಆದ್ದರಿಂದ ನೀವು ಮುಖ್ಯವಾಗಿ 3 ಅಂಶಗಳನ್ನ ನೆನ್ಪಿಟ್ಕೊಳ್ಬೇಕು. ಯಾವುದೇ ಒಂದು ಗುರಿ ಸಾಧಿಸೋದಕ್ಕೆ ನಿಮ್ಮಲ್ಲಿ ನಿರಂತರತೆ ಇರಬೇಕು. ಕನ್ಸಿಸ್ಟೆನ್ಸಿ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ನಾವು. ಇವತ್ತು ನಾನು ಚೆನ್ನಾಗಿ ಓದಿದೆ, ಇವತ್ತು ಬೆಳಗ್ಗೆ ಸಂಜೆ ತನಕ 8 ಗಂಟೆ ಓದ್ಬಿಟ್ಟೆ, ನಾಳೆಯಿಂದ ನಾನು ಓದೋದೇ ಇಲ್ಲ, ಇದು ಕನ್ಸಿಸ್ಟೆನ್ಸಿ ಅಲ್ಲ. ಪ್ರತಿ ದಿನವೂ ಕೂಡ ಸಮ ಪ್ರಮಾಣದಲ್ಲಿ ನೀವು ಓದಬೇಕಾಗತ್ತೆ. ಮೊದಲನೇ ದಿನ ಯಾವ ರೀತಿಯಾದಂತಹ ಒಂದು ಆಸಕ್ತಿ, ಕಮಿಟ್ಮೆಂಟ್ ನಿಮ್ಮಲ್ಲಿತ್ತು, 2ನೇ ದಿನವೂ ಕೂಡ ಅಷ್ಟೇ ಪ್ರಮಾಣವಾದಂತಹ ಆಸಕ್ತಿ ಮತ್ತು ಕಮಿಟ್ಮೆಂಟ್ ನಿಮ್ಮಲ್ಲಿರಬೇಕು. 10ನೇ ದಿನವೂ ಹಾಗೆ ಇರಬೇಕು. ಪರೀಕ್ಷೆಯ ಫಲಿತಾಂಶ ಬರುವವರೆಗೂ ಹಾಗೆ ಇರಬೇಕು. ಆಮೇಲೆ ಇದು ಒಂದು ಎಕ್ಸಾಮ್ ಅಲ್ಲ, ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಸಾಮಾನ್ಯವಾಗಿ 1 ವರ್ಷ ನಡೆಯುವಂತಹ ಒಂದು ಪರೀಕ್ಷೆ ಆಗಿರುತ್ತೆ. ಅಂದರೆ 365 ದಿನಗಳಿಗೂ ಕೂಡ ನಿಮ್ಮ ಕನ್ಸಿಸ್ಟೆನ್ಸಿ ಹಾಗೇ ಇರಬೇಕು, ನಿರಂತರತೆ ಇರಬೇಕು, ನಿಮ್ಮಲ್ಲಿ ಏಕಾಗ್ರತೆ ಇರಬೇಕು, ತಾಳ್ಮೆ ಇರಬೇಕು. ಏಕಾಗ್ರತೆ ಬಗ್ಗೆ ಹೇಳಬೇಕಂದ್ರೆ ನನಗೆ ಒಂದು ಮಹಾಭಾರತದ ಒಂದು ಕತೆ ನೆನಪು ಬರುತ್ತೆ. ಪಾಂಡವರು ಕೌರವರೆಲ್ಲ ಬಹಳ ಚಿಕ್ಕವರಾಗಿರ್ತಾರೆ, ದ್ರೋಣಾಚಾರ್ಯರು ಅವರು ಗುರುಗಳಾಗಿರ್ತಾರೆ. ಆವಾಗ ಏನಾಗುತ್ತೆ, ದ್ರೋಣಾಚಾರ್ಯರು ಒಂದು ಸಣ್ಣ ಪರೀಕ್ಷೆಯನ್ನ ಇಡ್ತಾರೆ, ಯಾರು ಉತ್ತಮವಾದ ಶಿಷ್ಯ ಅಂತ ಕಂಡುಹಿಡಿಯೋದಕ್ಕೆ. ಒಂದು ಮರದ ಮೇಲೆ ಒಂದು ಹಕ್ಕಿಯನ್ನು ಕೂರಿಸ್ತಾರೆ. ಕೂರಿಸ್ಬಿಟ್ಟು ಪ್ರತಿಯೊಬ್ಬರನ್ನು ಕೂಡ ಕರೆದು ಪ್ರಶ್ನೆಯನ್ನ ಕೇಳ್ತಾರೆ, ಬಿಲ್ಲು ಬಾಣ ಕೊಡ್ತಾರೆ. ಮೊದಲನೆಯದಾಗಿ ಎಲ್ಲರಿಗಿಂತ ಹಿರಿಯ ಧರ್ಮರಾಯನ ಕರೆದ್ಬಿಟ್ಟು ಕೇಳ್ತಾರೆ, ಧರ್ಮರಾಯ ನಿನಗೆ ಏನು ಕಾಣಿಸ್ತಾ ಇದೆ, ಮರದ ಕಡೆ ಕೈ ತೋರಿಸಿ. ಆವಾಗ ಧರ್ಮರಾಯ ಹೇಳ್ತಾನೆ, ಗುರುಗಳೇ ನನಗೆ ಮರ ಕಾಣಿಸ್ತಾ ಇದೆ, ಮರದ ಮೇಲೆ ಕೂತಿರೋ ಹಕ್ಕಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ತಕ್ಷಣ ದ್ರೋಣಾಚಾರ್ಯರು, ಹೌದಾ ಸರಿ, ನೀನು ಹಿಂದೆ ಸರಿ, ಮುಂದಿನವ್ರು ಬನ್ನಿ. ನೆಕ್ಸ್ಟು ಭೀಮಸೇನ ಬಂದಾಗ ಭೀಮಸೇನಿಗೂ ಕೂಡ ಅದೇ ಪ್ರಶ್ನೆಯನ್ನು ಕೇಳ್ತಾರೆ. ಭೀಮ ಕೂಡ ಅದನ್ನೇ ಹೇಳ್ತಾನೆ, ನನಗೆ ಮರ ಕಾಣಿಸ್ತಾ ಇದೆ, ಮರದ ಮೇಲಿರೋ ಹಕ್ಕಿ ಕಾಣಿಸ್ತಾ ಇದೆ, ಮಾವಿನ ಮರ, ಅದು ಮಾವಿನ ಮರ ತುಂಬ ಇರೋಂಥ ಮಾವಿನಕಾಯಿ ಕೂಡ ನನಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ದುರ್ಯೋಧನ ಹೇಳ್ತಾರೆ, ಅವನು ಕೂಡ ಅದೇ ರೀತಿಯಾಗಿ ಉತ್ತರವನ್ನ ಕೊಡ್ತಾನೆ. ಎಲ್ಲ ಪಾಂಡವರು ಎಲ್ಲ ಕೌರವರನ್ನು ಕೇಳಿದಾಗ ಅವರೆಲ್ಲರೂ ಕೂಡ ಇದೇ ತೆರನಾಗಿ ಉತ್ತರವನ್ನ ಕೊಡ್ತಾರೆ. ಕೊನೆಗೆ ಅವರ ಪ್ರಿಯ ಶಿಷ್ಯನಾದಂತಹ ಅರ್ಜುನನನ್ನ ಕರೀತಾರೆ. ಅರ್ಜುನನನ್ನ ಕರೆದ್ಬಿಟ್ಟು ಕೇಳ್ತಾರೆ, ಅರ್ಜುನ ನಿಮಗೆ ಏನು ಕಾಣಿಸ್ತಾ ಇದೆ? ಆವಾಗ ಅರ್ಜುನ ಹೇಳ್ತಾನೆ, ಗುರುಗಳೇ ನನಗೆ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸ್ತಾ ಇದೆ, ನನಗೆ ಮರ ಕಾಣಿಸ್ತಾ ಇಲ್ಲ, ಹಕ್ಕಿ ಕಾಣಿಸ್ತಾ ಇಲ್ಲ, ಆದರೆ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸ್ತಾ ಇದೆ. ಅಂತಹ ಒಂದು ಏಕಾಗ್ರತೆ ಇರಬೇಕು ನಿಮ್ಮಲ್ಲಿ. ಅರ್ಜುನ ಆದ ಅಂತ ಹೇಳಿದ್ರೆ ಈ ಒಂದು ಏಕಾಗ್ರತೆ ಇಲ್ಲ, ಶ್ರದ್ಧೆ ಇಲ್ಲ. ಕತ್ತಲಲ್ಲೂ ಕೂಡ ಬಾಣ ಬಿಡುವಂತಹ ಶಕ್ತಿ ಏಕಲವ್ಯನಿಗಿರ್ಬಹುದು, ಅರ್ಜುನನ್ಗಿರ್ಬಹುದು ಇತ್ತು ಅಂತ ಹೇಳಿದ್ರೆ ಎಂತಹ ಏಕಾಗ್ರತೆ ಇರಬೇಕು. ಒಂದು ಸಣ್ಣ ಸಣ್ಣ ಶಬ್ದವನ್ನು ಕೂಡ ಆಲಿಸಿ ಗ್ರಹಿಸುವಂತಹ ಏಕಾಗ್ರತೆ ನಿಜವಾಗ್ಲೂ ಎಷ್ಟೊಂದು ಗ್ರೇಟ್ ಅಲ್ವಾ? ಅಂತಹ ಏಕಾಗ್ರತೆಯನ್ನು ನೀವು ಕೂಡ ಬೆಳೆಸ್ಕೊಳ್ಬೇಕು. ಆವಾಗ ಮಾತ್ರ ನೀವು ನಿಮ್ಮ ಜೀವನದಲ್ಲೂ ಅಷ್ಟೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಅಷ್ಟೇ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ.
ಇನ್ನು ಮೂರನೇ ವಿಷಯಕ್ಕೆ ಬಂದರೆ ತಾಳ್ಮೆ. ಮಾನ್ಯ DVG ಅವರು ತಮ್ಮ ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ತಾಳ್ಮೆಯ ಬಗ್ಗೆ. ಕಾಳನುದಯದಿ ಬಿತ್ತಿ ಸಂಜೆಗದು ಪೈರಹುದೆ, ಪಾಲುಂಟು ಕಾಲಂಗೆ ಕೃಷಿಗಳಲ್ಲಿ ತಾಳ್ಮೆಯ ಪರಿಪಾಕ ಮಂಕುತಿಮ್ಮ ಅಂತ. ಅಂದರೆ ನೀವು ಬೆಳಗ್ಗೆ ಬೀಜನ ಬಿತ್ತಿದ್ರೆ ಸಂಜೆಗೆ ನಿಮಗೆ ಪೈರು ಬರುತ್ತಾ? ಇಲ್ಲ ಅಲ್ವಾ? ಕಾಲ ಪ್ರತಿಯೊಂದು ವಸ್ತುವಿಗೂ ಕೂಡ ತನ್ನದೇ ಆದ ಒಂದು ಟೈಮ್ ಲೈನ್ ಅನ್ನ ಫಿಕ್ಸ್ ಮಾಡಿರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಟೈಮ್ ಲೈನ್ ಇರುತ್ತೆ. ಒಬ್ರು 21ನೇ ವರ್ಷಕ್ಕೆ IAS ಆಗಬಹುದು, ಇನ್ನೊಬ್ರು 32ನೇ ವರ್ಷಕ್ಕೆ IAS ಆಗಬಹುದು. ಪ್ರತಿಯೊಬ್ಬರ ಜೀವನನೂ ಕೂಡ ವಿಶಿಷ್ಟ, ವಿನೂತನ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲದಕ್ಕಿಂತನೂ ಕೂಡ ಜೀವನ ಬಹಳ ದೊಡ್ಡದು. ಈ ಒಂದು ಹಾದಿಯಲ್ಲಿ ನೀವು ಕೇವಲ ಓದೋದು, ಪರೀಕ್ಷೆಗಳನ್ನ ಬರೆಯೋದು, ಅದರ ಜೊತೆಗೆ ನೀವು ಒಬ್ಬ ಅಧಿಕಾರಿಯಾಗಿ ಬಿಡಿ, ಆದರೆ ನಿಮ್ಮ ವ್ಯಕ್ತಿತ್ವ ಅಷ್ಟರ ಮಟ್ಟಿಗೆ ಬಹಳ ಚೆನ್ನಾಗಿ ರೂಪುಗೊಳ್ಳಬೇಕು. ಅಂತಹ ಒಂದು ವ್ಯಕ್ತಿತ್ವವನ್ನು ನಿಮ್ಮದಾಗಿಸ್ಕೊಳ್ಬೇಕು. ಯಾವುದಕ್ಕೂ ಕೂಡ ನಿಶ್ಚಲ ವ್ಯಕ್ತಿತ್ವ ಅಂತ ಹೇಳ್ತೀವಿ, ಸ್ಥಿತಪ್ರಜ್ಞ ಅಂತ ಹೇಳ್ತೀವಿ ನಾವು. ಅಂತಹ ಒಂದು ಸ್ಥಿತಪ್ರಜ್ಞ ಸ್ಥಿತಿ ಯಾವುದಕ್ಕೂ ಜಗ್ಗಲ್ಲ, ಯಾವುದಕ್ಕೂ ಕುಗ್ಗಲ್ಲ, ಯಾವುದಕ್ಕೂ ಹಿಗ್ಗಲ್ಲ. ಅಂತಹ ಒಂದು ಮನಸ್ಥಿತಿನ ಸ್ನೇಹಿತರೆ ನೀವು ರೂಢಿಸ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ನೀವೊಬ್ಬ ಅಧಿಕಾರಿ ಆದರೂ ಕೂಡ ನೀವು ಯಶಸ್ಸು ಕಂಡಿದ್ದೀರಾ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ, ನಿಮಗೆ ಈ ಒಂದು ಓದಬೇಕಾದ್ರೆ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿರೋಂಥದ್ದು ತಂದೆ ತಾಯಿಗಳು ನಿಮಗೆ ನೀಡುವಂತಹ ಬೆಂಬಲ ಮತ್ತು ಗುರುಗಳ ಮಾರ್ಗದರ್ಶನ. ಭೂಮೇಃ ಗರೀಯಸಿ ಮಾತಾ ಸ್ವರ್ಗ ಅದುಚ್ಚತಂ ರಹಪಿತ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳ್ತಾರೆ. ಅಂದರೆ ತಂದೆ ತಾಯಿ ಅಂತ ಹೇಳಿದ್ರೆ ಆಕಾಶಕ್ಕಿಂತ ಮಿಗಿಲಾದವರು, ಭೂಮಿಗಿಂತ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹವರು. ಅವರಿಗೆ ನೀವು ಗೌರವವನ್ನು ಕೊಡಬೇಕು. ಅವ್ರಿಗೆ ಗೌರವವನ್ನು ಕೊಟ್ಟರೆ ನಿಮಗೆ ಆ ವಿನಯ, ವಿಧೇಯತೆ ಇದ್ದರೆ ಖಂಡಿತ ನೀವು ಜೀವನದಲ್ಲಿ ಏನಾದ್ರು ಸಾಧಿಸ್ಬೋದು. ಇನ್ನು ಗುರುಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಗುರು ಅಂದರೆ ನಿಮ್ಮನ್ನು ಕತ್ತಲೆಯಿಂದ ಬೆಳಕಿನಡೆ ಕರ್ಕೊಂಡು ಹೋಗೋರು. ಈಗ ನೋಡಿ, ಹಿಂದೆ ಒಂದು ಎಕ್ಸಾಂಪಲ್ ತಗೊಂಡ್ರೆ, ನಿಮಗೆ ಸಿವಿಲ್ ಸರ್ವಿಸಸ್ ಬಗ್ಗೆ ಈ ಒಂದು ಕಾರ್ಯಾಗಾರಕ್ಕೆ ಬರೋಕ್ಕಿಂತ ಮುಂಚೆ ಎಷ್ಟು ಜನಕ್ಕೆ ಗೊತ್ತಿತ್ತು? ಎಷ್ಟು ರೀತಿ ಎಕ್ಸಾಮ್ಸ್ ಇರುತ್ತೆ, ಯಾವ್ಯಾವ ಪುಸ್ತಕಗಳನ್ನ ಓದಬೇಕು, ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಅನ್ನೋದ್ರ ಜೊತೆಗೆ ಯಾವ ರೀತಿ ನಿಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ಬೇಕು, ಯಾವುದಕ್ಕೂ ಕೂಡ ಹೇಗೆ ನೀವು ಹಿಂಡ್ರೆನ್ಸ್ನ ಅನುಭವಿಸಬಾರ್ದು ಅನ್ನೋದು ಕೂಡ ನಿಮಗೆ ಇದರಲ್ಲಿ ಮಾರ್ಗದರ್ಶನವನ್ನು ಸಿಕ್ತು. ಆದ್ದರಿಂದ ಗುರುಗಳ ಬಗ್ಗೆ 3 ಜನದ ಬಗ್ಗೆ ನಿಮಗೆ ಗೌರವ, ವಿಧೇಯತೆ ಇದ್ದರೆ ಸುಮಾರು ಒಂದು 30% ನೀವು ಎಕ್ಸಾಮ್ನ ಗೆದ್ದ ಹಾಗೆ. ನಾನು ನೆಕ್ಸ್ಟ್ ದೊಡ್ಡ ಆಫೀಸರ್ ಆಗ್ತೀನಿ, ಯಾರಿಗೂ ನಾನೇನು ಗೌರವ ಕೊಡೋದು ಬೇಕಾಗಿಲ್ಲ ಅನ್ನೋ ಒಂದು ಧೋರಣೆ ಯಾವತ್ತೂ ಕೂಡ ಬರಬಾರ್ದು. ಬಹಳಷ್ಟು ಜನ ಇರ್ತಾರೆ ಸ್ನೇಹಿತರೆ, ಅದರಲ್ಲೂ ನಾನು ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳೋಂಥದ್ದು, ಹೆಣ್ಮಕ್ಳಿಗೆ ತಮ್ಮದೇ ಆದ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರುತ್ತೆ, ವೈಯಕ್ತಿಕ ಸಮಸ್ಯೆಗಳಿರುತ್ತೆ. ನಾನು ಕೂಡ ಪರೀಕ್ಷೆಯನ್ನು ಬರೀಬೇಕಾದ್ರೆ, ನಾನು ಮೈಸೂರಲ್ಲೇ ನಾನು ಮರಿಮಲ್ಲಪಾಸ್ ಹೈಸ್ಕೂಲ್ ಮತ್ತು ಮರಿಮಲ್ಲಪಾಸ್ ಕಾಲೇಜಲ್ಲಿ ವ್ಯಾಸಂಗವನ್ನು ಮಾಡಿದ್ದೀನಿ. ಅದಾದ ಮೇಲೆ NIಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿ ಮಾಡಿದೆ. ತದನಂತರ ನಾನು ಡೆಲಾಯ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಮೆರಿಕಾದಲ್ಲಿ ಕೂಡ 1 ವರ್ಷ ಇದ್ದೆ. ಅದಾದಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಆಗಿ ಬ್ಯಾಂಗ್ಳೂರಲ್ಲಿದ್ದೆ, ಹೈದರಾಬಾದಲ್ಲಿದ್ದೆ, ಚೆನ್ನೈಯಲ್ಲಿದ್ದೆ. ಆಮೇಲೆ KS ಎಕ್ಸಾಮಲ್ಲಿ 2014ನೇ ಬ್ಯಾಚಲ್ಲಿ ನಾನು ಸೆಲೆಕ್ಟ್ ಆದೆ. ಐ ಕೇಮ್ ಫಸ್ಟ್ ಇನ್ ಕರ್ನಾಟಕ. ಮತ್ತು ಕನ್ನಡ ಸಾಹಿತ್ಯದಲ್ಲಿ ನನ್ನ ಹೈಯೆಸ್ಟ್ ಮಾರ್ಕ್ಸ್ ಇತ್ತು. ಕನ್ನಡ ಸಾಹಿತ್ಯ ನನ್ನ ಒಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿತ್ತು, ಐಚ್ಛಿಕ ವಿಷಯ ಆಗಿತ್ತು. ಮತ್ತು ನಿಜ ಹೇಳಬೇಕು ಅಂತ ಹೇಳಿದ್ರೆ, ನಾನು ಕನ್ನಡ ಸಾಹಿತ್ಯನ ಕೇವಲ ಪಠ್ಯದ ಭಾಗವಾಗಿ ಮಾತ್ರ ಓದಿರೋದು. ನಾನು ಇಂಜಿನಿಯರ್ ಆದ್ದರಿಂದ ಆ್ಯಕ್ಚುಯಲ್ ಆಗಿ ಸರ್ ಹೇಳಿದ್ರೆ ಆ ಥರ ಲಿಟ್ರೇಚರ್ ನಾಲೆಡ್ಜ್ ಇರಲಿಲ್ಲ. ಆದರೆ ಇದನ್ನೇ ಒಂದು ನನಗೆ ಬಹಳ ಆಸಕ್ತಿ ಇತ್ತು. ನಮ್ಮ ತಂದೆ ತಾಯಿ ಕೂಡ ಈ ವಿಚಾರವಾಗಿ ಬಹಳಷ್ಟು ಗೈಡ್ ಮಾಡಿದ್ರು. ಆದ್ದರಿಂದ ಐಚ್ಛಿಕ ಭಾಷೆಯಾಗಿ ನಾನು ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡೆ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದೆ. ನನಗೆ ಮತ್ತು ಸೆಕೆಂಡ್ ಹೈಯೆಸ್ಟ್ ಅವ್ರಿಗೆ ಮಾರ್ಕ್ಸ್ ಡಿಫ್ರೆನ್ಸೇ 40 ಮಾರ್ಕ್ಸ್ ಇತ್ತು ಕನ್ನಡ ಸಾಹಿತ್ಯದಲ್ಲಿ. ಆದ್ದರಿಂದ ನೋಡಿ, ಯಾರು ಏನನ್ನು ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಎಸ್ಪೆಷಲಿ ನಾನು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇದ್ದಾಗ, ಆವಾಗ ತಾನೇ ನನಗೆ ಮಗು ಹುಟ್ಟಿತ್ತು, ಸಣ್ಣ ಮಗು ಇತ್ತು. 1 ವಾರದ ಬಾಣಂತಿ ನಾನು. ಬ್ಯಾಂಗ್ಳೂರಲ್ಲಿ ಇಂಟರ್ವ್ಯೂ ಇತ್ತು. ಸೊ ಮಗುನ ಕೂಡ ಕರ್ಕೊಂಡೋಗಿ ನಮ್ಮ ತಂದೆ ತಾಯಿ ಮಗುನ ಆಚೆ ಹಿಡ್ಕೊಂಡು ಕೂತಿದ್ರು. ನಾನು ಒಳಗಡೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿಕೊಂಡು ಬಂದೆ.
ಬಹಳ ಬಹಳ ಕಷ್ಟಪಟ್ಟು ಓದಿದ್ವಿ. ಇಂಟರ್ವ್ಯೂ ಟೈಮಲ್ಲಿ ಅಂತೂ ಸಿಸೇರಿಯನ್ ಆಗಿತ್ತು, ಅಷ್ಟು ಸಣ್ಣ ಮಗು ಇತ್ತು, ಬಹಳ ಕಷ್ಟದಿಂದ ಓದಿದೆ. ಅದರಲ್ಲೂ ಕೂಡ ನಾನು ಇದ್ದಿದ್ದು ಚೆನ್ನೈಯಲ್ಲಿ, ಹೈದರಾಬಾದಲ್ಲಿ ವರ್ಕ್ ಮಾಡ್ತಿದ್ದೆ. ಕನ್ನಡ KS ಮೆಟೀರಿಯಲ್ಸು ಕೂಡ ಬಹಳ ಕಷ್ಟ ಇತ್ತು ಸಿಗೋದು. ಆನ್ಲೈನಲ್ಲಿ ಮೆಟೀರಿಯಲ್ಸ್ನ ತೆಗೆಸ್ಕೊಡೋದು, ನನ್ನ ಹಸ್ಬೆಂಡ್ ನನಗೆ ಕಳಿಸ್ಕೊಡ್ತಿದ್ರು. ಈ ಥರ ನೋಡಿ, ಒಬ್ಬೊಬ್ಬರ ಜೀವನದಲ್ಲೂ ಕೂಡ ಅನೇಕ ರೀತಿಯ ಕಷ್ಟಗಳನ್ನ ನಾವು ಅನುಭವಿಸಿರ್ತೀವಿ. ಅದಕ್ಕೆ ನಾನು ಹೇಳಿದ್ದು, ಹೆಣ್ಣ ಮಕ್ಕಳು ಸವಿಸಬೇಕಾದಂತಹ ದಾರಿನೇ ಡಿಫ್ರೆಂಟ್ ಆಗಿರುತ್ತೆ. ಗಂಡು ಮಕ್ಕಳಿಗೆ ಒಂದು ರೀತಿಯ ಸಮಸ್ಯೆಗಳಿದೆ, ಹೆಣ್ಣು ಮಕ್ಕಳಿಗೆ ಒಂದು ರೀತಿಯ ಸಮಸ್ಯೆ ಇರುತ್ತೆ. ಮತ್ತೆ ಸಮಾಜ ಹೆಣ್ಮಕ್ಳಿಗೆ ಸ್ವಲ್ಪ ಕಡಿಮೆ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಪ್ಯಾಟ್ರಿಯಾರ್ಕಿಯಲ್ ಮೈಂಡ್ ಸೆಟ್ ಇರೋರೆ ಹೆಣ್ಮಕ್ಳಿಗೆ ಆಗಲ್ಲ, ಹೆಣ್ಮಕ್ಳು ಇಷ್ಟು ದೊಡ್ಡ ಹುದ್ದೆ ಮಾಡ್ತಾರ ಅನ್ನೋ ಒಂದು ಪ್ಯಾಟ್ರಿಯಾರ್ಕಿಯಲ್ ಮೈಂಡ್ ಸೆಟ್ ಇರೋಂಥವ್ರು ನಿಮ್ಮ ಮಧ್ಯೆನೇ ಬಹಳಷ್ಟು ಜನ ಇರ್ತಾರೆ. ಆಗಲ್ಲ ಬಿಡಿ, ನಿಮ್ಮ ಕೈಲಿ ಆಗಲ್ಲ ಬಿಡಿ, ನಿಮ್ಗೆ ಆಗಲ್ಲ, ಏನಕ್ಕೆ ಇಷ್ಟು ದೊಡ್ಡ ದೊಡ್ಡ ಕೆಲಸ ಎಲ್ಲ ಆಗಲ್ಲ. ಅವರ ಮುಂದೆ ನಾವು ಸಾಧಿಸಿ ತೋರಿಸ್ಬೇಕು. ಹೆಣ್ಣು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ನಮ್ಮ ಸಂಜಿ ಹೊನ್ನಮ್ಮನವ್ರು ಚೆನ್ನಾಗಿ ಹೇಳ್ತಾರೆ ಇದ್ರ ಬಗ್ಗೆ. ಪೆಣ್ಣೆಂದೇ ತಕ್ಕೆ ಬೀಡುಗಳೆವರು, ಕಣ್ಣು ಕಾಣದ ಗಾವಿದರು. ಪೆಣ್ಣು ಅಂತ ಯಾಕೆ ಹೀಯಾಳಿಸ್ತೀರಾ? ಅದನ್ನ ಹೀಯಾಳಿಸೋರು ಕುರುಡರು ಇದ್ದ ಹಾಗೆ. ಪೆಣ್ಣಲ್ಲವೇ ತಮ್ಮನೆಲ್ಲ ಹಡೆದ ತಾಯಿ, ಪೆಣ್ಣಲ್ಲವೇ ಹೊರೆದವಳು. ಪೆಣ್ಣೆಂದೇ ತಕ್ಕೆ ಬೀಡುಗಳೆವರು, ಕಣ್ಣು ಕಾಣದ ಗಾವಿದರು. ಅಲ್ವಾ? ಎಷ್ಟು ನಿಜ ಅಲ್ವಾ? ಇವತ್ತು ತೊಟ್ಟಿಲನ್ನ ತೂಗೋ ಕೈ ನಾಳೆ ದೇಶವನ್ನೇ ಆಳುತ್ತೆ, ಇಡೀ ಪ್ರಪಂಚವನ್ನೇ ಆಳುತ್ತೆ. ಹೆಣ್ಣನ್ನು ಆದಿಶಕ್ತಿ ಅಂತ ಹೇಳ್ತೀವಿ ನಾವು. ಇಡೀ ಪ್ರಪಂಚವನ್ನು ನಡೆಸುವಂತಹ ಶಕ್ತಿ ಹೆಣ್ಣು. ಹೆಣ್ಣು ಮಕ್ಕಳಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಯಾವುದಕ್ಕೂ ಕೂಡ ಕೂಗಬಾರ್ದು. ನಿಮಗೆ ಮನೆಯಲ್ಲಿ ಸಮಸ್ಯೆ ಇದೆಯಾ, ಜೀವನದಲ್ಲಿ ತೊಂದರೆ ಇದೆಯಾ, ಮದುವೆ ಆಗಿದೆಯಾ, ಮಕ್ಕಳಾಗಿದೆಯಾ, ಯಾವುದೂ ಕೂಡ ನಿಮ್ಮ ಸಾಧನೆಯ ಹಾದಿಯಲ್ಲಿ ಬರಬಾರದು. ಎಲ್ಲವೂ ಕೂಡ ನಗಣ್ಯ. ನಾನು ಸಾಧಿಸ್ಬೇಕು. ನೀವು ಸಾಧಿಸ್ಬೇಕು ಅಂತ ಅಂದ್ಕೊಂಡ್ರೆ ನೀವು ಯಾವುದೋ ಒಂದು ದಾರಿ ಹುಡುಕೋತೀರಾ, ಹೆಂಗೆ ಸಾಧಿಸ್ಬೋದು ಅಂತ, ಹೇಗೋ ಟೈಮ್ ಮಾಡ್ಕೊಳ್ತೀರಾ ಓದೋದಕ್ಕೆ. ಖಂಡಿತವಾಗಿ ನೀವು ಕೂಡ ಸಾಧಿಸ್ಬಹುದು. ಅದನ್ನ ಯಾವತ್ತೂ ಕೂಡ ನೀವು ಮರಿಬೇಡಿ. ಇನ್ನು ಎಕ್ಸಾಮ್ ಪ್ರಿಪ್ರೇಷನ್ಗೆ ಬಂದರೆ ಸ್ನೇಹಿತರೆ, ಇವಾಗ ನೀವು IAS KS ಎಕ್ಸಾಮ್ ಪ್ಯಾಟರ್ನ್ಸ್ನೆಲ್ಲ ನೋಡಿದ್ದೀರಾ. ಈ ಸಲ ಎಷ್ಟು ಜನ ಬರೆದಿದ್ರಿ KS ಮೇನ್ಸ್? ಮತ್ತೆ ಆಗಿದ್ರಾ? ಈಗ ಲಾಸ್ಟ್ ಮಂತ್ ಆಯ್ತಲ್ಲ. ಸೊ ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಫಸ್ಟು ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಸಲ ತಿರುವು ಹಾಕಿ, ಒಂದು 5-6 ವರ್ಷದ ಅದೇ ಪ್ರಶ್ನೆಗಳು ಬರುತ್ತೆ ಅಂತಲ್ಲ, ಕ್ವೆಶ್ಚನ್ ಪೇಪರ್ನ ಸೆಟ್ ಮಾಡೋರು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ, ಯಾವ ವಿಷಯಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಕಡೆ ನಿಮ್ಮ ಮನಸ್ಸು ಆ ಥರ ಟ್ಯೂನ್ ಅಪ್ ಆಗುತ್ತೆ. ಅದರಿಂದ ದಯವಿಟ್ಟು ಹಳೆಯ 5-10 ವರ್ಷದ್ದೇ ಕ್ವೆಶ್ಚನ್ ಪೇಪರ್ನ ತಿರುವು ಹಾಕಿ, ಎಲ್ಲ ಸಬ್ಜೆಕ್ಟದು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ವೈಸ್ ಬ್ರೇಕಪ್ ಯಾವ ಥರ ಇದೆ ಅನ್ನೋದನ್ನು ನೀವು ಖಂಡಿತ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ನೀವು ಓದೋದನ್ನು ಶುರು ಮಾಡಬೇಕು. ನಿಮಗೆ ಯಾವುದೋ ಒಂದು ಸಬ್ಜೆಕ್ಟ್ ಇಷ್ಟ ಇರುತ್ತೆ. ಎಕ್ಸಾಂಪಲ್ ಪಾಲಿಟಿ ನಿಮಗೆ ಬೋರ್ ಅನಿಸ್ಬೋದು, ಇನ್ಯಾವುದೋ ಒಂದು ಸಬ್ಜೆಕ್ಟು ಈಸಿ ಅನಿಸ್ಬೋದು. ನಿಮಗೆ ಬೋರ್ ಅನಿಸಿದ್ರೆ ಆ ಮಟ್ಟಿಗೆ ಯು ಟೇಕ್ ಎ ಬ್ರೇಕನ್ನು ತೆಗೆದುಕೊಳ್ಳಿ. ನಿಮಗೆ ಇಷ್ಟವಾದಂತಹ ಸಬ್ಜೆಕ್ಟನ್ನು ಓದಿ, ತದನಂತರ ವಾಪಸ್ ಬನ್ನಿ ಈ ಸಬ್ಜೆಕ್ಟಿಗೆ. ಮತ್ತು ಪ್ರತಿಯೊಂದು ಸಬ್ಜೆಕ್ಟನ್ನು ಓದಬೇಕಾದ್ರೂ ಕೂಡ ಇವತ್ತಿನ ಕರೆಂಟ್ ಅಫೇರ್ಸ್ ಏನು ನಡೀತಾ ಇದೆ ಅದರೊಂದಿಗೆ ನೀವು ತಾಳೆ ಮಾಡಿಕೊಳ್ಬೇಕು. ಯಾವುದೋ ಒಂದು ಸಬ್ಜೆಕ್ಟ್ ಬರುತ್ತೆ, ಎಕ್ಸಾಂಪಲ್ ಯಾವುದೋ ಒಂದು ಪ್ರೆಸಿಡೆಂಟ್ಶಿಪ್ ಬಗ್ಗೆ ಒಂದು ಸಬ್ಜೆಕ್ಟ್ ಬರ್ಬೋದು, ಅಥವಾ GST ಬಗ್ಗೆ ಓದ್ತಾ ಇರ್ಬೋದು, ನೀವು ಟ್ಯಾರಿಫ್ಸ್ ಬಗ್ಗೆ ಓದ್ತಾ ಇರ್ಬೋದು, G7 ಶೃಂಗಮೇಳದ ಬಗ್ಗೆ ಓದ್ತಾ ಇರ್ಬೋದು. ಆವಾಗ ನೀವು ಇವತ್ತಿನ ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ನ ನೀವು ಪ್ರತಿದಿನ ಓದ್ತೀರಾ, ಅದರಲ್ಲೇ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ತೀರಾ. ಸೊ ಅಮೇರಿಕಾ ಹೇಳ್ತಾ ಇರೋಂತಹ ಟ್ಯಾರಿಫು ಯಾವ ರೀತಿ ಬೇರೆ ಬೇರೆ ದೇಶಗಳ ಒಂದು ಟ್ರೇಡ್ ಬಗ್ಗೆ ಯಾವ ರೀತಿಯ ಪರಿಣಾಮಗಳನ್ನ ಬೀರುತ್ತೆ ಅನ್ನೋದ್ರ ಬಗ್ಗೆ ನೀವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಆ ಥರ ನೀವು ಓದ್ತಾ ಹೋದರೆ ಇವತ್ತು ಕರೆಂಟ್ ಅಫೇರ್ಸನ್ನು ನೀವು ನಿಮ್ಮ ಸಬ್ಜೆಕ್ಟಿಗೆ ಅಳವಡಿಸ್ಕೊಂಡು ಓದಿದ್ರೆ ಬಹಳ ಚೆನ್ನಾಗಿ ಸಬ್ಜೆಕ್ಟ್ ಕೂಡ ಅರ್ಥ ಆಗುತ್ತೆ, ಮತ್ತು ವರ್ತಮಾನದ ವಿದ್ಯಮಾನಗಳ ಬಗ್ಗೆ ಕೂಡ ನಿಮ್ಮ ತಿಳುವಳಿಕೆ ಹೆಚ್ಚಾಗುತ್ತೆ. ಅದು ಒಂದು. ಎರಡನೇದು ಏನು ಅಂತ ಹೇಳಿದ್ರೆ, ಹಾರಿಸಾಂಟಲ್ ರೀಡಿಂಗ್ನ ನೀವು ಮಾಡಬೇಕು. ಇಟ್ ಈಸ್ ನಾಟ್ ವರ್ಟಿಕಲ್ ರೀಡಿಂಗ್, ಎಸ್ಪೆಷಲಿ ಸಿವಿಲ್ ಸರ್ವಿಸಸ್ಗೆ. ವರ್ಟಿಕಲ್ ರೀಡಿಂಗ್ ಅಂದರೆ ಒಂದು ಸಬ್ಜೆಕ್ಟ್ನ ತೆಗೆದುಕೊಂಡು ನೀವು ಡೀಪಾಗಿ ಓದೋದ್ರ ಬಗ್ಗೆ, ಅದೊಂದೇ ಪಾಯಿಂಟ್ ಬಗ್ಗೆ ಓದ್ತಾ ಇರೋದು. GST ಮೇಲೆ ನಾನು PhD ಮಾಡೋದು ಅಲ್ಲ. ನಮಗೆ ಬೇಕಾಗಿದ್ದು ಸರ್ಕಾರಕ್ಕೆ
ಅಥವಾ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬೇಕಾಗಿರುವಂತಹ ಅಧಿಕಾರಿಗಳು ಹೇಗೆ ಒಂದು ಫ್ಯಾಕ್ಚುಯಲ್ ನಾಲೆಡ್ಜನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತಹ ಅಧಿಕಾರಿಗಳು ಬೇಕಾಗಿರೋದು. ಅಂದರೆ ಇವಾಗ ಒಂದು ಯಾವುದೋ ಒಂದು ಸಬ್ಜೆಕ್ಟ್ನ ತೆಗೆದುಕೊಂಡ್ರೆ ಅದು ಸಾಮಾಜಿಕವಾಗಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಎಕನಾಮಿಕಲಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಇದರ ಹಿಸ್ಟ್ರಿ ಏನು, ಆ ಥರ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳೊಂದಿಗೆ ನೀವು ತಾಳೆ ಮಾಡಿಕೊಂಡು ಓದಬೇಕಾಗುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ನ ಕೊಡ್ತೀನಿ, ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಇದು ಅರ್ಥ ಆಗೋದಕ್ಕೆ. ಇವಾಗ ಮೊದಲು ಭಾರತದ ಅಂದರೆ ನೀವು ಮೊಟ್ಟ ಮೊದಲು ಆಳಿದಂತಹ ರಾಜವಂಶ ಯಾವುದು ಭಾರತಕ್ಕೆ? ಮೌರ್ಯರು. ಮೌರ್ಯರ ರಾಜಧಾನಿ ಯಾವುದು? ಪಾಟಲಿಪುತ್ರ ಎಲ್ಲಿರೋದು? ಬಿಹಾರ್, ಪಾಟ್ನಾ. ಇಂದಿನ ಪಾಟ್ನಾನೇ ಹಿಂದಿನ ಪಾಟಲಿಪುತ್ರ. ಸೊ ಪಾಟಲಿಪುತ್ರ ಮೌರ್ಯರ ರಾಜಧಾನಿ, ಅಂದರೆ ಭಾರತದ ಮೊಟ್ಟ ಮೊದಲ ರಾಜಧಾನಿ ಅಲ್ಲಿತ್ತು. ತದನಂತರ ಗುಪ್ತರು ಬಂದರು. ಗುಪ್ತರ ರಾಜಧಾನಿ ಯಾವುದಾಗಿತ್ತು? ತದನಂತರ ಡೆಲ್ಲಿ ಸುಲ್ತಾನೇಟ್ ಮತ್ತೆ ಮೊಘಲ್ಸ್ ಎಲ್ಲ ಬಂದರು. ಅವರ ರಾಜಧಾನಿ ಯಾವುದಿತ್ತು? ಡೆಲ್ಲಿ. ನೋಡಿ, ನೀವು ಹಿಸ್ಟ್ರಿನ ಪ್ರಾಪರ್ ಆಗಿ ಓದಿದ್ರೆ, ಜಾಗ್ರಫಿಕಲ್ ನಾಲೆಡ್ಜ್ ಜೊತೆ ಓದಿದ್ರೆ, ಯಾವಾಗ ಭಾರತದ ರಾಜಧಾನಿ ಈಸ್ಟಿಂದ ವೆಸ್ಟ್ಗೆ ಮೂವ್ ಆಗ್ತಾ ಬಂತು ಆವಾಗ ಭಾರತ ಸ್ವಲ್ಪ ಮಟ್ಟಿಗೆ ನಮ್ಮ ಸ್ಟ್ರೆಂತ್ ವೀಕ್ ಆಗ್ತಾ ಹೋದ್ವಿ ನಾವು. ಸೊ ಆವಾಗ ನಾವು ಏನ್ಷಿಯಂಟ್ ಪೀರಿಯಡ್ ಬಹಳ ಸ್ಟ್ರಾಂಗ್ ಇದ್ವಿ. ಯಾಕೆಂತ ಹೇಳಿದ್ರೆ ನಮಗೆ ನ್ಯಾಚುರಲ್ ಫ್ರಾಂಟಿಯರ್ಸ್ ಇತ್ತು. ಯಾರೇ ಒಬ್ಬರು ಇನ್ವೇಡರ್ಸ್ ಬಂದರೂ ಕೂಡ ಅವರು ಇಂಡಸ್ ವ್ಯಾಲಿನ ದಾಟಿ ಬಿಹಾರ ತನಕ ಬರೋದು ಎಷ್ಟು ದೂರ, ಅದು ಒಂದು ಪಾಯಿಂಟ್. ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ, ಭಾರತದ ಇತಿಹಾಸವನ್ನು ಬದಲಾಯಿಸಿದಂತಹ ಎಲ್ಲ ಯುದ್ಧಗಳು ಕೂಡ ಎಲ್ಲಿ ನಡೆದಿದ್ದು? ಯಾವ ಜಾಗದಲ್ಲಿ? ಪಾಣಿಪಟ್. ಮಹಾಭಾರತದ ಕಾಲದಿಂದ ತೆಗೆದುಕೊಂಡ್ರೆ. ಕುರುಕ್ಷೇತ್ರ ಎಲ್ಲಿರೋದು? ಹರಿಯಾಣದಲ್ಲಿ. ಅದೇ ಪಾಣಿಪಟ್ ಹತ್ರನೇ ಇರೋದು. ಇವನ್ ಫಸ್ಟ್ ವಾರ್ ಆಫ್ ಪಾಣಿಪಟ್, ಸೆಕೆಂಡ್ ವಾರ್ ಆಫ್ ಪಾಣಿಪಟ್, ಥರ್ಡ್ ವಾರ್ ಆಫ್ ಪಾಣಿಪಟ್. ಅಲ್ಲೇ ಯಾಕೆ, ದೇರ್ ಮಸ್ಟ್ ಬಿ ಸಮ್ ರೀಸನ್ ಅಲ್ವಾ, ಅಲ್ಲೇ ಯಾಕೆ ಎಲ್ಲ ವಾರ್ಗಳು ಆಯಿತು? ನೋಡಿ, ಭಾರತಕ್ಕೆ ಜಾಗ್ರಫಿಕಲ್ ಬ್ಯಾರಿಯರ್ಸ್ ಇದೆ. ಉತ್ತರದಲ್ಲಿ ನಮಗೆ ಹಿಮಾಲಯ ಇದೆ, ದಕ್ಷಿಣದಲ್ಲಿ ಎಲ್ಲ ಸಾಗರಗಳಿವೆ ನಮಗೆ. ಆದರೆ ನಮಗೆ ವಲ್ನರಬಲ್ ಪಾರ್ಟ್ ಇರೋದು ನಮಗೆ ವೆಸ್ಟ್ ಸೈಡಲ್ಲಿ ಮಾತ್ರ. ಆ ವೆಸ್ಟ್ ಸೈಡಲ್ಲಿ ನಮಗೆ ಸಿಂಧೂ ನದಿ ಏನಿದೆ, ಆ ಸಿಂಧೂ ನದಿ ನ್ಯಾಚುರಲ್ ಬ್ಯಾರಿಯರ್ ಆಗಿ ಆಕ್ಟ್ ಮಾಡುತ್ತೆ. ಆದರೆ ನ್ಯಾಚುರಲ್ ಬ್ಯಾರಿಯರ್ನ ಕ್ರಾಸ್ ಮಾಡಿ ಬಂದ ತಕ್ಷಣ ಎಲ್ಲ ದೊಡ್ಡ ದೊಡ್ಡ ಸೈನ್ಯಗಳು ಕೂಡ, ಇವಾಗ ದೊಡ್ಡ ದೊಡ್ಡ ಸೈನ್ಯ ಬಂದರೆ ದೊಡ್ಡ ಜಾಗನೇ ಬೇಕಲ್ವ ಯುದ್ಧ ಮಾಡೋದಕ್ಕೆ. ಟೆಕ್ನಿಕಲಿ ಆ್ಯಂಡ್ ಲಾಜಿಕಲಿ ದೊಡ್ಡ ಒಂದು ಯುದ್ಧ ಭೂಮಿ ಅಥವಾ ಪ್ಲೇನ್ ಲ್ಯಾಂಡ್ ಇದ್ದಂತಹ ಪ್ರದೇಶ ಅಂದರೆ ಪಾಣಿಪಟ್ ಅಥವಾ ಕುರುಕ್ಷೇತ್ರ. ಆದ್ರಿಂದನೇ ಅಂದರೆ ನೋಡಿ, ಇದರಲ್ಲಿ ನಿಮಗೆ ಹಿಸ್ಟ್ರಿ ಇದೆ, ಜಾಗ್ರಫಿ ಇದೆ. ಈ ರೀತಿಯಾಗಿ ನೀವು ಓದಬೇಕು ಅಂತ ಹೇಳ್ತಿರೋದು. ಒಂದನೇ ಓದಲ್ಲ, ಫಸ್ಟ್ ವಾರ್ ಆಫ್ ಪಾಣಿಪಟ್ ಇವ್ರಿಗೆ ಅವ್ರಿಗೆ ಆಯಿತು, ಅದರಿಂದ ಇಷ್ಟು ಔಟ್ಕಮ್ ಆಯಿತು. ಸೆಕೆಂಡ್ ವಾರ್ ಆಫ್ ಪಾಣಿಪಟ್ ಅವ್ರಿಗೆ ಇವ್ರಿಗೆ ಆಯಿತು, ಇಷ್ಟು ಔಟ್ಕಮ್ ಆಯಿತು. ಅವರು ನಿಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅನಾಲಿಟಿಕಲ್ ಥಿಂಕಿಂಗ್. ನೀವು ನಿಮ್ಮ ನಾಲೆಡ್ಜನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಅಪ್ಲೈ ಮಾಡ್ತೀರಾ ಅನ್ನೋದು. ಮಕ್ಕಿ ತಾಮಕ್ಕಿ ಓದ್ಕೊಂಡು ಇರೋರಿಗೆ ಈ ನಾಲೆಡ್ಜ್ ಬರೋದು ಕಷ್ಟ ಇದೆ. ಆದ್ದರಿಂದ ನೀವು ಹಾರಿಜಾಂಟಲ್ ಆಗಿ ಓದಬೇಕು. ಒಂದೇ ಸಬ್ಜೆಕ್ಟನ್ನು ಇನ್ನೊಂದು ಸಬ್ಜೆಕ್ಟ್ ಜೊತೆ ಸಮೀಕರಣ ಮಾಡಿ ತಾಳೆ ಮಾಡಿಕೊಂಡು ಓದಲೇಬೇಕು. ಅದನ್ನ ಡೆವಲಪ್ ಮಾಡ್ಕೋಬೇಕು. ಈ ಥರ ಹೇಗೆ ಡೆವಲಪ್ ಆಗುತ್ತೆ? ನೀವು ಹಳೆ ವರ್ಷ ಕ್ವಶ್ಚನ್ ಪೇಪರ್ಗಳನ್ನ ಓದಬೇಕು. ಮತ್ತು ಗುರುಗಳ ಜೊತೆ ಕಂಟಿನ್ಯೂಸ್ ಇಂಟರಾಕ್ಷನನ್ನು ಇಟ್ಕೊಳ್ಬೇಕು. ಸಂವಾದ ಮಾಡಿದಾಗ ಮಾತ್ರ ಈ ರೀತಿಯಾದಂತಹ ಒಂದು ಜ್ಞಾನ ಬೆಳೆಯೋದಕ್ಕೆ ಸಾಧ್ಯ. ಇದು ಬಹಳ ಮುಖ್ಯ ಸ್ನೇಹಿತರೆ. ಇದರ ಜೊತೆಗೆ ನ್ಯೂಸ್ ಪೇಪರ್ಸ್ನ ಪ್ರತಿದಿನ ಓದ್ತೀರಾ, ಅದನ್ನು ಓದಬೇಕಾದ್ರೂ ಅಷ್ಟೇ ಥರ ಒಂದು ಅನಾಲಿಟಿಕಲ್ ಆಗಿ ನೀವು ಓದಬೇಕಾಗುತ್ತೆ. ಸುಮ್ಮನೆ ಫ್ಯಾಕ್ಚುಯಲ್ ನಾಲೆಡ್ಜು ಅಷ್ಟು ಜಾಸ್ತಿ ಆಯಿತು, ಇಷ್ಟು ಜಾಸ್ತಿ ಆಯಿತು, ಇಂಡಿಯಾ ಎಷ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ, ಅಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಅದರೊಂದಿಗೆ ಹೋದ ವರ್ಷ ಏನಿತ್ತು ಇಂಡಿಯಾದ ಎಕ್ಸ್ಪೋರ್ಟ್ ಬಾಸ್ಕೆಟಲ್ಲಿ, ಈ ವರ್ಷ ಏನಿದೆ ಇಂಡಿಯಾದ ಎಕ್ಸ್ಪೋರ್ಟ್ ಬಾಸ್ಕೆಟಲ್ಲಿ, ಯಾಕೆ ಈ ಚೇಂಜಸ್ ಕಂಡು ಬಂತು ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಓದಬೇಕಾಗಿದೆ. ಇನ್ನು ಮೂರನೆಯ ವಿಷಯ ಅಂತ ಹೇಳಿದ್ರೆ IQ ಜೊತೆ EQ ಕೂಡ ಇಂಪಾರ್ಟೆಂಟ್. EQ ಅಂದ್ರೆ ಏನು? IQ ಅಂದ್ರೆ
ಆಯಿತು. ಇ ಕ್ಯೂ ಅಂದರೆ ಏನು ಅರ್ಥ ಏನು? ನೀವು ಹೇಳಿದ್ದು ಅಬ್ರಿವಿಯೇಷನ್ ಅರ್ಥ ಏನು? ಹಾಂ, ಅದು ಏನು ಹಂಗಂದ್ರೆ ಏನು? ಎಮೋಷನಲ್ ಕೋಶಿಯಂಟ್ ಅಂದರೆ ಏನು? ಎಸ್, ಕರೆಕ್ಟ್. ನೋಡಿ, ಇವಾಗ ಸರ್ಕಾರ ಬಹಳಷ್ಟು ಕಾಯ್ದೆ ಕಾನೂನುಗಳನ್ನ ಮಾಡಿದೆ. ಏನಕ್ಕೆ ಮಾಡಿರೋದು? ಯಾರಿಗೋಸ್ಕರ? ನಮಗೋಸ್ಕರ, ಸಾರ್ವಜನಿಕರಿಗೋಸ್ಕರ ಎಲ್ಲ ಕಾಯ್ದೆ ಕಾನೂನುಗಳು ಕೂಡ ರೂಪಿತವಾಗಿರೋದು. ಒಂದು ಸಮಭಾವದ ಜೀವನ ಸಮಾಜ ನಿರ್ಮಾಣವಾಗೋದಕ್ಕೋಸ್ಕರ ಎಲ್ಲ ಕಾಯ್ದೆ ಕಾನೂನುಗಳು ಕೂಡ ರೂಪಿತಗೊಂಡಿರೋದು. ಆದ್ದರಿಂದ ನೀವು ಕೇವಲ ರೂಲ್ ಬುಕ್ ಆಗಿ ಇಲ್ಲಿ 22ನೇ ಸೆಕ್ಷನ್ ಅಲ್ಲಿ ಹಿಂದೆ ಇದೆ, ಅದರಲ್ಲಿ ಹಿಂದೆ ನಾನು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನೋದ್ರ ಜೊತೆಗೆ ಹ್ಯುಮ್ಯಾನಿಟಿಯಿಂದನೂ ಕೂಡ ಯೋಚಿಸ್ಬೇಕಾಗುತ್ತೆ. ಮಾನವೀಯತೆಯ ಗುಣವನ್ನು ನೀವು ಅಳವಡಿಸ್ಕೊಳ್ಬೇಕಾಗುತ್ತೆ. ಆಯಿತು, ನೀವು ರೂಲನ್ನು ಯಥಾವತ್ತಾಗಿ ಯೂಸ್ ಮಾಡ್ತೀರಾ, ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮಾನವೀಯತೆ ಕೂಡ ಇದ್ದರೆ ಖಂಡಿತ ನಮ್ಮ ಸಮಾಜ ಉದ್ಧಾರವಾಗುತ್ತೆ, ನಮ್ಮ ದೇಶ ಕೂಡ ಉದ್ಧಾರವಾಗುತ್ತೆ. ಸ್ನೇಹಿತರೆ, ಇದರೊಂದಿಗೆ ಇನ್ನೊಂದು ಸಣ್ಣ ವಿಚಾರ ನಾನು ಹೇಳಕ್ಕೆ ಬಯಸ್ತೀನಿ. ಅದು ಸಾಮಾಜಿಕ ಜಾಲತಾಣಗಳ ಬಗ್ಗೆ, ಸೋಷಿಯಲ್ ಮೀಡಿಯಾ ಅಂತ ನಾವೇ ಹೇಳ್ತೀವಿ, ಅದ್ರ ಬಗ್ಗೆ. ಸೊ ನೀವೆಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಫೇಸ್ಬುಕ್ ಯೂಸ್ ಮಾಡ್ತೀರಾ, ರೀಲ್ಸ್ಗಳನ್ನ ಮಾಡ್ತೀರಾ, ಸ್ನ್ಯಾಪ್ಚಾಟ್ ಮಾಡ್ತೀರಾ, ಎಲ್ಲವನ್ನು ಕೂಡ ಮಾಡ್ತೀರಾ. ಎಷ್ಟು ಹೊತ್ತು ಮಾಡ್ತೀರಾ? ನಾನು ಏನು ಸಜೆಸ್ಟ್ ಮಾಡ್ತೀನಿ ಗೊತ್ತಾ ನಿಮಗೆ? ಸ್ಕ್ರೀನ್ ಟೈಮನ್ನು ನೀವು ಫೈಂಡ್ ಔಟ್ ಮಾಡ್ಬೋದು ನಿಮ್ಮ ಮೊಬೈಲ್ಗಳಲ್ಲಿ. ಓಕೆ, ಪ್ಲೀಸ್ ಸ್ಕ್ರೀನ್ ಟೈಮನ್ನು ಗೇಜ್ ಮಾಡೋಂಥ ಒಂದು ಇದನ್ನು ನೀವು ಆನ್ ಮಾಡ್ಕೊಳ್ಳಿ ನಿಮ್ಮ ಸೆಟ್ಟಿಂಗ್ಸಲ್ಲಿ. ಸೊ ಎಲ್ಲರ ಮೊಬೈಲಲ್ಲೂ ಕೂಡ ಇರುತ್ತೆ. ಆ್ಯಂಡ್ ಪ್ಲೀಸ್ ರಿಸ್ಟ್ರಿಕ್ಟ್ ಯುವರ್ ಸ್ಕ್ರೀನ್ ಟೈಮ್ ಯೂಸೇಜ್. ನೀವು ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೇಬೇಕು. ನಾನು 2 ಗಂಟೆ ಓದ್ತೀನಿ, 4 ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀನಿ ಅಂದರೆ ಏನು ಉಪಯೋಗ? ಸೋಷಿಯಲ್ ಮೀಡಿಯಾದಲ್ಲಿ 4 ಗಂಟೆ ಇದ್ದರೆ ನಿಮ್ಮ ವ್ಯಾಸಂಗದ ಜೊತೆ ನಿಮಗೆ ಬೇಜಾರಾದಾಗ ಒಂದು 10 ನಿಮಿಷನೋ ಅರ್ಧ ಗಂಟೆನೋ ನೋಡಿ. 24 ಗಂಟೆ ಓದಿ 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 ಅಂತ ಯಾರೂ ಹೇಳೋದಿಲ್ಲ. ಒಂದು ಸ್ವಲ್ಪ ಯಾವುದೋ ನಿಮ್ಮ ಹವ್ಯಾಸಗಳಿರ್ಬೋದು, ಅದನ್ನು ಕೂಡ ಮಾಡಿ. ನೀವು ಯಾರೋ ಒಬ್ಬರು ಉತ್ತಮ ಸಂಗೀತಗಾರರಿರ್ಬೋದು, ಉತ್ತಮವಾಗಿ ಭರತನಾಟ್ಯ ಕಲಾವಿದರಿರ್ಬೋದು, ಡ್ರಾಯಿಂಗ್ ಮಾಡ್ಬೋದು, ಏನೇ ಒಂದು ಮಾಡ್ಬೋದು, ಮಾಡಿ. ಆದರೆ ಅದಕ್ಕೆ ಒಂದು ಲಿಮಿಟನ್ನು ಹಾಕಿಕೊಳ್ಳಿ. ದಯವಿಟ್ಟು ಒಂದು ಲಿಮಿಟನ್ನು ಹಾಕಿಕೊಳ್ಳಿ. ಅಲಾರಮನ್ನಾರು ಸೆಟ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ. ಅದು ರಿಂಗ್ ಆಗಬೇಕು ಅರ್ಧ ಗಂಟೆ ಆದ ತಕ್ಷಣ. ಇಲ್ಲ ಅಂದರೆ ಈಗಾಗಲೇ ಹೇಳಿದ ಹಾಗೆ ನೀವು 11 ಗಂಟೆ ವಾಕ್ ಮಾಡಿದ್ರೆ 1 ಗಂಟೆ 2 ಗಂಟೆನೇ ಆಗೋಗಿರುತ್ತೆ. ಅಲ್ಲ, ಅದು ಎಲ್ಲರಿಗೂ ಆಗುತ್ತೆ, ನಮಗೂ ಆಗುತ್ತೆ, ನಿಮಗೂ ಆಗುತ್ತೆ. ಆದರೆ ನೀವು ನಿಮ್ಮ ಹುಚ್ಚು ಮನಸ್ಸಿನ ಕುದುರೆಗಳನ್ನ ಕಟ್ಟಿ ಹಾಕ್ಕೊಳ್ಬೇಕು. ನೋಡಿ, ಆದರೆ ಅದಕ್ಕೊಂದು ಲಿಮಿಟ್ನ ಫಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ಇಷ್ಟೊಂದು ಟೈಮ್ ಉಳಿಯುತ್ತಾ ನನಗೆ ಅಂತ. ದಯವಿಟ್ಟು ನಿಮ್ಮ ತುಂಬ ಬಹಳ ಇಂಪಾರ್ಟೆಂಟ್ ಇಲ್ಲ ಅಂದರೆ ಮೆಸೇಜ್ ನೋಟಿಫಿಕೇಶನ್ಗಳನ್ನ ಕೂಡ ಸೈಲೆಂಟ್ ಮಾಡಿ. ಯಾವ್ಯಾವುದೋ 28 ಗ್ರೂಪ್ಗಳಲ್ಲಿ ಇರ್ತೀವಿ, ಎಲ್ಲರೂ ಏನು ಒಂದು ದಿನದ 24 ಗಂಟೆನೂ ಏನಾದ್ರು ಒಂದು ಮೆಸೇಜ್ಗಳು ಬರ್ತಾನೇ ಇರುತ್ತೆ ಎಲ್ಲರಿಗೂ. ದಯವಿಟ್ಟು ಆ ನೋಟಿಫಿಕೇಶನ್ಸ್ಗಳನ್ನ ಕೂಡ ಮ್ಯೂಟ್ ಮಾಡಿ. ಎಲ್ಲದಕ್ಕೂ ಕೂಡ ಸಮಯ ಅಂತ ಇರುತ್ತೆ, ಯಾವುದು ಕೂಡ ಅತಿ ಆಗಬಾರ್ದು. ಅತಿ ಆದರೆ ಅಮೃತನೂ ವಿಷ ಆಗೋಗುತ್ತೆ. ಆದ್ದರಿಂದ ನೀವೆಲ್ಲರೂ ಕೂಡ ಇವಾಗ ಓದಬೇಕಾಗಿರೋಂಥವರು. ಆದ್ದರಿಂದ ಓದಿನ ಕಡೆ ನಿಮ್ಮ ಹೆಚ್ಚು ಗಮನವನ್ನು ಕೊಡಿ. ಆದರೆ ಒಂದ್ಸಲಿ ಪಾಸ್ ಆಗಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಖಂಡಿತ ಮುಂದೆನೂ ಕೂಡ ಜೀವನ ಬಹಳ ದೊಡ್ಡದಿದೆ, ಬಹಳ ದೊಡ್ಡದಿದೆ. ಜೀವನ ಬಹಳ ದೊಡ್ಡದಿದೆ. ಬಹಳಷ್ಟು ರೀತಿಯ ಅವಕಾಶಗಳು ನಿಮಗೋಸ್ಕರ ಕಾಯ್ತಾ ಇವೆ. ಆಯ್ತಾ? ಇವಾಗ ಇರುವಂತಹ ಸುಂದರ್ ಪಿಚೈ ಇರಬಹುದು ಅಥವಾ ರಿಷಿ ಸುನಕ್ ಇರ್ಬೋದು, ಅವ್ರು ಯಾರೋ AS ಮಾಡಿರ್ಲಿಲ್ಲ, ಅವರು ಅವರಾಗ್ಲಿಲ್ವಾ? ಅದೆಲ್ಲವನ್ನೂ ಕೂಡ ನೆನಪಿಟ್ಕೊಳ್ಳಿ. ಖಂಡಿತ ಇದಕ್ಕೆ ನೀವು 100% ಎಫರ್ಟ್ ಕೊಡಿ. ಆದರೆ ಆಗಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಧೃತಿಗೆಡಬೇಡಿ. ದಿಸ್ ಇಸ್ ನಾಟ್ ದಿ ಎಂಡ್ ಆಫ್ ದಿ ವರ್ಲ್ಡ್. ಇದು ಪ್ರಪಂಚದ ಕೊನೆ ಖಂಡಿತ ಅಲ್ಲ. ಬಹಳಷ್ಟು ಅವಕಾಶಗಳಿವೆ. ಜೀವನ ಬಹಳ ದೊಡ್ಡದಿದೆ. ಜೀವನದ ಅರ್ಥವನ್ನು ಅರ್ಥೈಸ್ಕೊಳ್ಳೋದೇ ಎಲ್ಲದಕ್ಕಿಂತ ಮುಖ್ಯ. ನೀವು ನಿಮ್ಮವರೊಂದಿಗೆ ಖುಷಿಯಾಗಿರೋದು, ಸಂತೋಷವಾಗಿರೋದು, ಸಂತೃಪ್ತಿಯಿಂದಿರೋದು ಎಲ್ಲದಕ್ಕಿಂತ ಬಹಳ ಮುಖ್ಯ.
ಆದ್ದರಿಂದ ಅದನ್ನು ದಯವಿಟ್ಟು ಮನದಟ್ಟು ಮಾಡ್ಕೊಳ್ಳಿ. ಯಾರ್ದಾರು ಏನಾದರೂ ಡೌಟ್ಸ್ ಇದ್ರೆ, ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ನಾನು ರೆಗ್ಯುಲರ್ ಮಾತಾಡ್ತಿದ್ದೇನೆ. ಏನಾದ್ರು ಡೌಟ್ಸ್ ಇದೆಯಾ? ಎಕ್ಸಾಮ್ ಪ್ರಿಪ್ರೇಷನ್ ಎನಿಥಿಂಗ್. ಬುಕ್ಸ್ ಯಾವ್ಯಾವುದು ಅಂತ ಕೇಳಬೇಡಿ. ಬುಕ್ಸ್ ಎಲ್ಲರೂ ಅದನ್ನೇ ಓದೋದು. ಸರ್ ಅದನ್ನೇ ಓದಿದ್ರು, ನಾನು ಅದನ್ನೇ ಓದಿದ್ದೀನಿ, ನೀವು ಅದನ್ನೇ ಓದ್ತೀರಾ, ಅದರಲ್ಲಿ ಯಾವ ವ್ಯತ್ಯಾಸಗಳು ಕೂಡ ಇಲ್ಲ. ಅದು ಬಿಟ್ಟು ಪ್ರಿಪ್ರೇಷನ್ಸ್ ರಿಲೇಟೆಡ್ ಆಗಿ ನೀವು ಓದ್ಬೋದು, ಎಷ್ಟೊತ್ತು ಓದ್ಬೋದು, ಎನಿಥಿಂಗ್. ಧೈರ್ಯ ಎಲ್ಲದಕ್ಕಿಂತ ಮುಂಚೆ ಏನು ಗೊತ್ತಾ? ಧೈರ್ಯ ಸರ್ವತ್ರ ಸಾಧನ. ಧೈರ್ಯವಾಗಿ ಎದ್ದು ಪ್ರಶ್ನೆನ ಕೇಳಬೇಕು. ನನ್ನ ಪಕ್ಕದವಳು ಏನು ಅನ್ಕೊಂಡ್ಬಿಡ್ತಾಳೆ, ನಮ್ಮ ಎದುರುಗಡೆ ಇರೋರು ಇದನ್ನ ಸಿಲಿ ಕ್ವಶನ್ ಅನ್ಕೊಳ್ತಾರ ಅಂತ ಖಂಡಿತ ಅನ್ಕೊಳ್ಬಾರ್ದು. ನೀವೇನೋ ಕೇಳಬೇಕು ಅಂತ ಇದಕ್ಕೆ. ಏನು ಡೌಟ್ಸ್ ಇಲ್ವಾ ಯಾರಿಗೂ? ಅಂದ್ರೆ ಇಷ್ಟೊತ್ತು ನಾವು ಯಾರು ಮಾತಾಡಿರೋದು ಆಲಿಸಿಲ್ಲ ನೀವು ಅಂತ ಅನ್ಕೋಬೋದಾ ನಾವು? ಮತ್ತೆ ಡೌಟ್ ಬರ್ಬೇಕಲ್ವಾ? ಸರಿ, ಯಾರಿಗೂ ಏನು ಪ್ರಶ್ನೆಗಳಿಲ್ಲ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೀವಿ. ನೀವು ನೆಕ್ಸ್ಟ್ ಯಾವ ಪರೀಕ್ಷೆಗಳನ್ನ ತೆಗೆದುಕೊಳ್ಬೇಕು ಅಂತಿದ್ದೀರಾ, ನಿಮ್ಮ 100% ಎಫರ್ಟನ್ನು ಕೊಡಿ. ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ಗೆಲ್ಲೋದ್ರಲ್ಲಿ ಎರಡು ಮಾತೇ ಇಲ್ಲ. ಕೊನೆಯದಾಗಿ ಒಂದು ಬಹಳ ಉತ್ತಮವಾದ ನಾಣ್ಣುಡಿ ಇದೆ, ಅದರೊಂದಿಗೆ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ. ಜರ್ನಿ ಆಫ್ 1000 miles begins with a single step. 1000 ಕಿಲೋಮೀಟರ್ಗಳ ನಡಿಗೆ ಕೇವಲ ಒಂದು ಹೆಜ್ಜೆಯಿಂದ ಶುರುವಾಗುತ್ತೆ. ನೀವು ಒಂದು ಹೆಜ್ಜೆ ಇವತ್ತಿಟ್ರೇನೆ ನೀವು ಮುಂದೆ ಒಂದಿನ 1000 ಕಿಲೋಮೀಟರ್ಷ್ಟು ರಹದಾರಿಯನ್ನು ನೀವು ಮುಟ್ಟುತ್ತೀರಾ ಅಂತ ಹೇಳ್ತಾ ಎಲ್ಲರಿಗೂ ಪರೀಕ್ಷಾ ತಯಾರಿ ಕುರಿತು ತಮಗೆಲ್ಲರಿಗೂ ಮನಮುಟ್ಟುವಂತೆ ತಿಳಿಸಿಕೊಟ್ಟಂತಹ ಐಶ್ವರ್ಯ ಮೇಡಮ್ರವರಿಗೆ ನಮ್ಮ ವಿ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.